ನ ಅನುವರ್ತದೆ, ಅವರು ಅನುವರ್ತನೆ ಮಾಡೋಲ್ಲ. ಅದನ್ನು ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಸಹ ಯತ್ ಪ್ರಮಾಣಂ ಕುರುತೆ ಅಂದ್ರೆ ವಾಟ್ ಸ್ಟ್ಯಾಂಡರ್ಡ್ ಹೀ ಸೆಟ್ಸ್ ಲೋಕ ಅದನ್ನು ನೋಡು, ಲೋಕ ಅದನ್ನು ಫಾಲೋ ಮಾಡೋದು. ಇಲ್ಲಿ ಯತ್ ಪ್ರಮಾಣ ಅಂದ್ರೆ ಒಂದೇ ಪದ, ಏಕಪದ ಬಹುರೀತಿ ತಗೊಳ್ಬೇಕು ನೀವು. ಅವನೇ ಏನು ಪ್ರಮಾಣವಾಗಿರ್ತಾನೋ ಲೋಕ ಅದನ್ನು ಅನುಸರಿಸ. ಅಂದ್ರೆ ವಾಟ್ ಎವರ್ ಹೀ ಡಸ್ ಲೋಕ ವಿಲ್ ಫಾಲೋ, ಕಾಮನ್ ಪೀಪಲ್ ವಿಲ್ ಫಾಲೋ. ಆದ್ರಿಂದ ಯತ್ ಪ್ರಮಾಣಂ ಏಕಂ ಪದಂ ಯತ್ ಪ್ರಮಾಣಂ ಲೌಕಿಕಂ ವೈದಿಕಂ ವಾ ಕರ್ಮ ಕುರುತೆ ತದೇವ ಲೋಕ ಅನುಸರತಿ. ಇವನು ಲೌಕಿಕವೋ ವೈದಿಕವೋ ಇವನು ಏನ್ ಮಾಡ್ತಾನೋ ಬೇರೆಯವರು ಅದನ್ನೇ ಮಾಡ್ತಾನೆ. ಇವನು ಮಾಡಿದ್ದೇ ಪ್ರಮಾಣ. ಅವರಿಗೆ ಈ ಪ್ರಮಾಣವನ್ನು ತೋರಿಸ್ತಾರೆ ಅಂತ ಅರ್ಥ ಅಲ್ಲ, ಇವನು ಮಾಡಿದ್ದೇ ಅವರ ಪಾಲಿಗೆ ಪ್ರಮಾಣ ಅಂತ ಹೇಳಿ ಅವನಿಗೆ ತನಗೆ ಅನ್ವಯ ಮಾಡಿಕೊಡ್ತಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ಅಂತ ಮುಂದಿನ ಶ್ಲೋಕ. ಯಾರು ದೊಡ್ಡವರು ಏನ್ ಮಾಡ್ತಾರೋ ಮಿಕ್ಕಾದವರೆಲ್ಲ ಅದನ್ನೇ ಮಾಡ್ತಾರೆ ಅಂತೇಳಿ ಇವನು ತನ್ನದೇ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಕೃಷ್ಣ ಯೂಸ್ ಹಿಸ್ ಓನ್ ಎಕ್ಸಾಂಪಲ್. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಷು ಕಶ್ಚಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಇಲ್ಲಿ ಕೃಷ್ಣ he speaks in the first person. ನಮೇ ಪಾರ್ಥ ಅಸ್ತಿ ಕರ್ತವ್ಯಂ ತ್ರಿಷು ಲೋಕೇಷು ಕಿಂಚನ. 3 ಲೋಕಗಳಲ್ಲಿಯೂ ಕೂಡ ನಾನು ಮಾಡಬೇಕಾದ ಕೆಲಸ ಅಂತ ಏನೂ ಇಲ್ಲ. ನಮೇ ಕರ್ತವ್ಯ. ಯಾಕಂದ್ರೆ ಸಾಮಾನ್ಯವಾಗಿ ಲೋಕದಲ್ಲಿ ಯಾವುದಾದ್ರೂ ಒಂದು ತಮಗಿಲ್ಲದೆ ಇದ್ದುದನ್ನು ಪಡ್ಕೊಳ್ಳೋದಕ್ಕೆ ಕರ್ಮ ಅಂತ ಮಾಡ್ತಾರೆ, ಅಥವಾ ಇದ್ದ ಅನಿಷ್ಟವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಕರ್ಮ ಅಂತ ಮಾಡ್ತಾರೆ. ಹಾಗೆ ತ್ರಿಷು ಲೋಕೇಶು 3 ಲೋಕಗಳಲ್ಲಿ ಕೂಡ ನನಗೆ ಈಗ ಬರಬೇಕಾದದ್ದು ಅಂತ ಏನಿಲ್ಲ, ಹೋಗಬೇಕಾದದ್ದು ಅಂತ ಏನಿಲ್ಲ. ಆದ್ರಿಂದ ಕರ್ಮ ಅಂತನ್ನೋದು ನನಗೆ ಮಾಡಬೇಕಾದಿಲ್ಲ, ಕರ್ತವ್ಯ ಅಂತನ್ನೋದಿಲ್ಲ. ತ್ರಿಷು ಲೋಕೇಶು ಕಿಂಚನ ಕಿಮಪಿ ಕರ್ತವ್ಯ ಮೇ ಅಸ್ತಿ. ನನಗೆ ಈ ಕರ್ತವ್ಯ ಅಂತಿಲ್ಲ. ಇಲ್ಲಿ ಮೇ ಅಂತಂದ್ರೆ ಏನು ಅಂದ್ರೆ, ಇದಕ್ಕೆ ಬ್ರಹ್ಮಸೂತ್ರದಲ್ಲಿ ಶಾಸ್ತ್ರದೃಷ್ಟ್ಯಾದೂಪದೇಶ ವಾಮದೇವವತ್ ಅಂತಿದೆ. ವಾಮದೇವ ಋಷಿಯಾದರೂ ಕೂಡ ಅವನಿಗೆ ಸಾಕ್ಷಾತ್ಕಾರದ ಸಮಯದಲ್ಲಿ ಸರ್ವಾತ್ಮ ಭಾವ ಅಂತ ಒಂದು ಒದಗಿ, ಅದರಿಂದ ಅವನ ಹಂ ಸೂರ್ಯ ಮನು ಅಭವಂ ಅಂತ ಹೇಳಿ, ಹೀಗೆ ಅವನು ಆ ಸಾಕ್ಷಾತ್ಕಾರದ ಸಮಯದಲ್ಲಿ ನಾನಿದು, ನಾನು ಸೂರ್ಯ, ನಾನು ಮನು ಇತ್ಯಾದಿಯಾಗಿ ಅವನು ಹೇಳಿಕೊಂಡ. ಹಾಗೇನೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಕೃಷ್ಣ ಅಂತನ್ನೋನು ಭಗವತ್ ಸ್ವರೂಪ ಅಂತಲ್ಲ, ಕೃಷ್ಣ ಅಂತನ್ನೋನು ಶ್ರೇಷ್ಠ ಅಂತ ಅರ್ಥಾನೆ. ಇದು ಯಾತಕ್ಕೆ ಗಮಕ ಏನು ಅಂದ್ರೆ, ಇಲ್ಲಿ ಹಿಂದೆ ಅವನ ಕೃಷ್ಣ ಅರ್ಜುನ ಅವನನ್ನ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, he has described himself as a ಶಿಷ್ಯ. ನಿನ್ನ ಶಿಷ್ಯ ನಾನು. ಮುಂದೆ ಭಗವದ್ಗೀತೆಯಲ್ಲಿ ಭಕ್ತೋಸಿ ಮೇ ಸಖಾ ಚೇತಿ ಅಂತೆಲ್ಲ ಬರುತ್ತೆ. ಇಲ್ಲಿ ಕೃಷ್ಣ ಅರ್ಜುನರ ಅವರ ರಿಲೇಶನ್ಶಿಪ್ ಏನು, ಒಬ್ಬ ಆಚಾರ್ಯ ಒಬ್ಬ ಶಿಷ್ಯ ಇಷ್ಟೇ. ಈ ಆಚಾರ್ಯ ಇವನ ಸಾಕ್ಷಾತ್ಕಾರದ ಸಮಯದಲ್ಲಿ ವಾಮದೇವ ಹೇಳಿದ ಹಾಗೆ ಅಹಂ ಸೂರ್ಯಶ್ಚ ಮನುರಭವಂ ಇತ್ಯಾದಿ. ಇಲ್ಲಿ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನ ಅನಾಪ್ತವ್ಯಂ ಆಪ್ತವ್ಯಂ ವಾ. ಆದರೂ ಕೂಡ ವರ್ತ ಏವ ಚ ಕರ್ಮಣಿ, ಆದರೂ ಕೂಡ ವಿಹಿತವಾದ ಕರ್ಮವನ್ನು ಮಾಡುವುದರಲ್ಲೇ ನಾನು ಇದ್ದೇನೆ. ಯಾಕೆಂದ್ರೆ ಯದಿ ಹ್ಯಯಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಯದಿ ಹಿ ಅಹಂ ನ ವರ್ತೇಯಂ ವರ್ತಯೇವ ಚ ಕರ್ಮಣಿ ಅಂತ ಹೇಳಿದ್ರಲ್ಲ, ಹಾಗೆ ನಾನು ನನ್ನ ಕರ್ಮವನ್ನ ಮಾಡದೇ ಇದ್ರೆ ಕರ್ಮಣಿ ನ ವರ್ತೇ ಅಹಂ ಅತಂದ್ರಿತ ಅನಲಸ ಅಂದ್ರೆ ಏನು ಬೇಜಾರು ಪಟ್ಕೊಳ್ಳದೆ ಸೋಮಾರಿತನ ಇಲ್ಲದೇನೆ ನನ್ನ ಕರ್ತವ್ಯವನ್ನು ನಾನು ನಿರ್ವಾಹ ಮಾಡ್ತಾ ಇದ್ದೀನಿ. ಹೀಗೆ ಮಾಡದೇ ಇದ್ರೆ
ಮಮವರ್ತ್ಮ ಅನುವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ. ಸರ್ವಶಃ ಎಲ್ಲ ವಿಧದಿಂದಲೂ ಕೂಡ ಲೋಕದಲ್ಲಿರುವ ಮನುಷ್ಯರು ಮಮವರ್ತ್ಮ ಅಂದ್ರೆ ಕರ್ಮ ಅಕರಣ, ಕರ್ಮವನ್ನು ಮಾಡದೇ ಇರೋದು, ಅನುವರ್ತಂತೆ. ಹೀಗೆ ನಾನು ಬೇರೆಯವರಿಗೆ ಮೇಲ್ಪಂಕ್ತಿಯಾಗಿ ವಿಹಿತವಾದ ಕರ್ಮಗಳನ್ನು ಮಾಡ್ತಾ ಇದ್ದೀನಿ. ಕರ್ಮದ ಫಲ ನನಗೇನಾಗಬೇಕಾದಿಲ್ಲ. ಉತ್ಸೀದೆ ಜುರಿಮೇ ಲೋಕ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಂ ಇವಾ ಪ್ರಜಾ. ಸಂಕರಸ್ಯ ಚ ಕರ್ತಾ ಉತ್ಸೀದೇಯು ಇಮೇ ಲೋಕಾ. ಇಮೇ ಲೋಕಾ, ಈ ಜನಗಳು ಅಥವಾ ಈ ಲೋಕಗಳು ಉತ್ಸೀದೇಯು ನಶ್ಯೇಯು ಹಾಳಾಗ್ತವೆ. ಅಂದ್ರೆ ಏನು? ಪುರುಷಾರ್ಥ ಭ್ರಷ್ಟಾ, ಧರ್ಮಾರ್ಥ ಕಾಮ ಮೋಕ್ಷ ಅಂತ ನಾವು 4 ಪುರುಷಾರ್ಥಗಳನ್ನ ಪಡ್ಕೊಳ್ಳದೇನೆ ಲೋಕ ಹಾಳಾಗುತ್ತೆ. ನ ಕುರ್ಯಾಂ ಕರ್ಮ ಚೇತ್ ಅಹಂ ಅಹಂ ನ ಕರ್ಮ ಕುರ್ಯಾಂ ಚೇತ್, ನಾನು ಕೆಲಸವನ್ನು ಮಾಡದೇ ಇದ್ರೆ ಹೀಗೆ ವಿನಶ್ಯೇಯು ಲೋಕ ಎಲ್ಲ ಹಾಳಾಗುತ್ತೆ. ಸಂಕರಸ್ಯ ಚ ಕರ್ತಾ ಸ್ಯಾಂ, ಮತ್ತು ಲೋಕ ಹಾಳಾಗೋದು ಮಾತ್ರ ಅಲ್ಲದೇನೆ ಈ ಲೋಕದ ಅವ್ಯವಸ್ಥೆಗೆ ನಾನು ಕಾರಣನಾಗ್ತೀನಿ. ಸಂಕರ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ವರ್ಣಸಂಕರ ಅಂತ ಹೇಳ್ತಾರೆ. ವರ್ಣಸಂಕರ ಅಂತ ಅನ್ನೋದಕ್ಕೇನು ಗಮಕ ಇಲ್ಲಿ. ಸಂಕರ ಅಂದ್ರೆ ಅವ್ಯವಸ್ಥಿತ ಸ್ಥಿತಿ, ಅಂದ್ರೆ ಡಿಸಾರ್ಡರ್ಡ್ ಲೈಫ್. ಸಂಕರಸ್ಯ ಚ ಕರ್ತಾ ಸ್ಯಾಂ, ನಾನು ಹೀಗೆ ಒಂದು ಅವ್ಯವಸ್ಥಿತವಾದ ನೆಲೆಗೆ ಕಾರಣನಾಗುತ್ತೀನಿ. ಇಮಾ ಪ್ರಜಾ ಉಪಹನ್ಯ, ಹೀಗೆ ಈ ಜನಗಳನ್ನೆಲ್ಲ ತಪ್ಪುದಾರಿಗೆ ಎಳೆದು ನಾನು ಹಾಳು ಮಾಡ್ತೀನಿ. ಆದ್ದರಿಂದ ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ ತಥಾ ಸಕ್ತಶ್ಚಿಕೀರ್ಷೋರ್ಲೋಕ ಸಂಗ್ರಹಂ. ಸಕ್ತಾಃ ಕರ್ಮಣಿ ಅವಿದ್ವಾಂಸಃ ಯಥಾ ಕುರ್ವಂತಿ. ಯಥಾ ಹೇಗೆ, ಅವಿದ್ವಾಂಸಃ ಸಾಮಾನ್ಯವಾದ ಜನರು, ತಿಳುವಳಿಕೆ ಇಲ್ಲದೇ ಇದ್ದವರು, ಸಕ್ತಾಃ ಅಂದರೆ ಫಲಾಪೇಕ್ಷೆ ಇಟ್ಟುಕೊಂಡು ಇಂಥ ಕರ್ಮವನ್ನು ಮಾಡ್ತೀನಿ, ಇದಕ್ಕೆ ಫಲ ಬರಬೇಕು ಅಂತನ್ನೋ ಒಂದು ಅಭಿನಿವೇಶವನ್ನು ಇಟ್ಟುಕೊಂಡು ಯಥಾ ಕರ್ಮಾಣಿ ಕುರುವಂತಿ, ಈ ಸಾಮಾನ್ಯ ಜನರೇ ಹೇಗೆ ಇಂಥ ಕೆಲಸವನ್ನು ಮಾಡಿ ಪ್ರಯೋಜನವನ್ನು ಪಡ್ಕೊಳ್ತೀನಿ ಅಂತ ಮಾಡ್ತಾರೋ, ಕುರ್ಯಾತ್ ವಿದ್ವಾನ್ ತಥಾಸಕ್ತ, ವಿದ್ವಾನ್ ತಿಳಿದವನೂ ಕೂಡ ತಥಾ ಏವ ಕುರ್ಯಾತ್, ಹಾಗೇ ಮಾಡತಕ್ಕದ್ದು. ಆದರೆ ಅಸಕ್ತ ಅಸಕ್ತ ಇಬ್ಬರಿಗೆ, ಒಬ್ಬ ತಿಳುವಳಿಕೆ ಇಲ್ಲದೆ ಇದ್ದವನು ಅವನ ಕರ್ಮಗಳನ್ನು ಮಾಡ್ತಾ ಇದ್ದಾನೆ, ಇನ್ನೊಬ್ಬ ತಿಳುವಳಿಕೆ ಇರೋನು ಅವನೂ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಬಹಿರಂಗವಾಗಿ ಅವರಿಬ್ಬರೂ ಒಂದೇ, ಸಮಾನ. ಅದರ ಅಂತರಂಗದಲ್ಲಿ ವೈವಿಧ್ಯಂ, ಅಂತರಂಗದಲ್ಲಿ ಬೇರೆ ಬೇರೆ. ಅವನ ತಿಳುವಳಿಕೆ ಇಲ್ಲದೆ ಇದ್ದವನಿಗೆ ಫಲಾಸಕ್ತಿ ಅಂತಿದೆ, ತಿಳುವಳಿಕೆ ಇದ್ದವನಿಗೆ ಫಲಾಸಕ್ತಿ ಅಂತ ಇಲ್ಲ. ಇದು ಅಸಕ್ತ. ಇವರ ಕರ್ಮವನ್ನು ಮಾಡ್ತಾರೆ ಯಾವ ಉದ್ದೇಶದಿಂದ? ಚಿಕೀರ್ಷು ಲೋಕ ಸಂಗ್ರಹ, ಲೋಕ ಸಂಗ್ರಹವನ್ನು ಮಾಡಬೇಕು ಅಂತ ನಾವು ಬಯಕೆಯಿಂದ ಬೇರೆಯವರಿಗೆ ಮೇಲ್ಪಂಕ್ತಿಯಾಗಿ ಇವನು ಕರ್ಮಗಳನ್ನು ಮಾಡ್ತಾನೆ. ಇಲ್ಲಿ ವಿದ್ವದ್ ಅವಿದುಷೋ ಕರ್ಮಭೇದಮಾಹ, ಈ ವಿದ್ವಾಂಸರಿಗೆ ಅವಿದ್ವಾಂಸರಿಗೆ, ತಿಳಿದವರಿಗೆ ತಿಳಿಯದೇ ಇದ್ದವರಿಗೆ ಕರ್ಮಭೇದ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬರಿಗೆ ಫಲಾಸಕ್ತಿ ಇದೆ, ಇನ್ನೊಬ್ಬರಿಗೆ ಫಲಾಸಕ್ತಿ ಇಲ್ಲ. ಇಬ್ಬರು ಕೆಲಸವನ್ನು ಮಾತ್ರ ಒಂದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಯಾತಕ್ಕಾಗಿ? ಇವನು ಯಾತಕ್ಕಾಗಿ ಮಾಡ್ತಾನೆ? ಲೋಕ ಸಂಗ್ರಹಕ್ಕಾಗಿ ಮಾಡ್ತಾರೆ. ಅವನು ಯಾತಕ್ಕೆ ಮಾಡ್ತಾರೆ? ಫಲಾಪೇಕ್ಷೆಯಿಂದ ಮಾಡ್ತಾರೆ. ಇಷ್ಟು ವ್ಯತ್ಯಾಸ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಘಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಇಲ್ಲಿ ನ ಬುದ್ಧಿಭೇದಂ, ಬುದ್ಧೇಃ ಭೇದಂ ಜನಯೇತ್ ಅಜ್ಞಾನ, ಜ್ಞಾನ ಇಲ್ಲದೆ ಇದ್ದವರಿಗೆ, ಅಂದ್ರೆ ಜ್ಞಾನಕ್ಕೆ ಅಧಿಕಾರ ಇಲ್ಲದೆ ಇದ್ದವರಿಗೆ
ಬುದ್ಧಿಭೇದಂ ನ ಜನಯೇತ್. ಹೀಗೆ ಕರ್ಮಯೋಗಕ್ಕಿಂತ ಬೇರೆ ಒಂದು ಆತ್ಮಾವಲೋಕನ ಅಂತ ಒಂದು ಮಾರ್ಗ ಇದೆ, ಜ್ಞಾನಯೋಗ ಅಂತಿದೆ. ನೀವು ಕರ್ಮವನ್ನು ಮಾಡಬೇಡಿ ಅಂತನ್ನೋದು ಬುದ್ಧಿಭೇದ. ಈ ಬುದ್ಧೇ ಭೇದಂ ನ ಕುರ್ಯಾತ್. ಅಜ್ಞಾನಾಂ ಕರ್ಮ ಸಂಗಿನಾಂ, ಯಾರು ಕರ್ಮದಲ್ಲೇ ತೊಡಗಿದ್ದಾರೋ ಮತ್ತು ಜ್ಞಾನಕ್ಕೆ ಯಾರು ಅಧಿಕಾರಿಗಳಲ್ಲವೋ ಅವರಿಗೆ ನೀವು ಈ ಬುದ್ಧಿಭೇದ ಅಂತನ್ನೋದನ್ನು ಉಂಟು ಮಾಡಬಾರದು. ಜೋಷಯೇತ್ ಸರ್ವಕರ್ಮಾಣಿ. ಆನ್ ದಿ ಅದರ್ ಹ್ಯಾಂಡ್, ಜೋಷಯೇತ್ ಅಂದರೆ ಜುಷಿ ಪ್ರೀತಿ ಸೇವನಯೋಗದ ಜುಷಿ ಅಂತನ್ನೋ ಧಾತುವಿಗೆ ಪ್ರೀತಿ ಸೇವನ ಅಂತ ಎರಡು ಅರ್ಥ ಇದೆ. ಜೋಷಯೇತ್ ಅಂದರೆ ಪ್ರೀತಿಯಿಂದ ಅವರನ್ನು ತೊಡಗಿಸತಕ್ಕದ್ದು. ಸರ್ವಕರ್ಮಾಣಿ, ಅವರು ಮಾಡೋ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಜೋಷಯೇತ್. ವಿದ್ವಾನ್ ತಿಳಿದವನು ಅವರು ಯಾವ ಕರ್ಮಗಳನ್ನು ಮಾಡ್ತಾರೋ ಅದರಲ್ಲಿ ತೊಡಗಿಸಿ ಯುಕ್ತ ಸಮಾಚರನ್, ಯುಕ್ತ ಜ್ಞಾನಯುಕ್ತ ಸಮಾಚರನ್. ಅಂದರೆ ದೇರ್ ಇಸ್ ಮೋರ್ ದಟ್ಸ್ ಟು ಬಿ ಲರ್ನ್ ಬೈ ಅ ಮಾಡೆಲ್ ದ್ಯಾನ್ ಬೈ ಟೀಚಿಂಗ್ ಅಂತನೋ ಅರ್ಥ ಇಲ್ಲ. ಬರೀ ಉಪದೇಶದಿಂದ ಯಾರೂ ಜ್ಞಾನಿಗಳಾಗಲ್ಲ. ಈ ಜ್ಞಾನಿಗಳು ಹೇಗಿದ್ದಾರೋ ಅವರನ್ನು ನೋಡಿ ಜ್ಞಾನವನ್ನು ಪಡ್ಕೊಳ್ತಾರೆ ಅಂತನ್ನೋದ್ರ ಗಮಕ ಇದೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಇಲ್ಲಿ ಅವರಿಬ್ಬರಿಗೆ ವ್ಯತ್ಯಾಸವನ್ನು ಹೇಳ್ತಾ, ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಒಬ್ಬ ಕರ್ಮ ಮಾಡ್ತಾನೆ, ಫಲಾಸಕ್ತಿಯಿಂದ ಮಾಡ್ತಾನೆ. ಇನ್ನೊಬ್ಬ ಕರ್ಮವನ್ನು ಮಾಡ್ತಾನೆ, ಫಲಾಸಕ್ತಿ ಇಲ್ಲದೆ ಮಾಡ್ತಾನೆ. ಇನ್ನೊಬ್ಬ ಕರ್ಮವನ್ನು ಬಿಡ್ತಾನೆ. ಅಂದ್ರೆ ಇಲ್ಲಿ ವಾಟ್ ಮೇಕ್ಸ್ ದಿ ಡಿಫರೆನ್ಸ್ ಅಂದರೆ, ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಪ್ರಕೃತಿಯ ಗುಣಗಳಿಂದ ಎಲ್ಲ ಕರ್ಮಗಳು ಆಗತಕ್ಕದ್ದು. ಅಂದರೆ ಇದು ಮನುಷ್ಯ ತಾನು ಇಷ್ಟಪಟ್ಟು ಇದನ್ನು ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಮಾಡೋದಲ್ಲ, ಅಂತ ಮಾಡೋದು ಸಾಧ್ಯ ಇಲ್ಲ. ಪ್ರಕೃತೇ ಕ್ರಿಯಮಾಣಾನಿ ಗುಣಾನಿ, ಈ ಪ್ರಕೃತಿಯ ಗುಣಗಳಿಂದ ಎಲ್ಲ ಕೆಲಸವೂ ನಡ್ಕೊಂಡು ಹೋಗುತ್ತೆ. ಬುದ್ಧಿ ಇಲ್ಲದೆ, ತಿಳುವಳಿಕೆ ಇಲ್ಲದಿದ್ದವನು ಅಹಂಕಾರ ವಿಮೂಢಾತ್ಮ, ನಾನು ಸ್ವತಂತ್ರನಾಗಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನದು ಗುಣದೋಷಗಳು ಅಂಥೇಳಿ ಇವನು ವಿಮೂಢಾತ್ಮ. ಇವನು ಸ್ವಾತಂತ್ರ್ಯ ಕರ್ತೃತ್ವ ಅಂತ ಅನ್ನೋ ಭ್ರಮೆ ಇವನಿಗಿರೋದ್ರಿಂದ ವಿಮೂಢನಾಗಿ ಕರ್ತ ಅಹಂ ಇತಿ ಮನ್ಯತೆ, ನಾನು ಮಾಡ್ತೀನಿ ಅಂತ ಅಂದ್ಕೊಳ್ತಾನೋ. ಅದು ಸಾಮಾನ್ಯವಾಗಿ ಎಲ್ಲ ಕೆಲಸಗಳು ಆಗೋದು ಪ್ರಕೃತಿಯ ಗುಣಗಳಿಂದ ಆಗುತ್ತೆ. ಇಲ್ಲಿ ಪ್ರಕೃತಿ ಅಂತನ್ನೋ ಮಾತಿಗೆ ಕ್ವಚಿತ್ ಸ್ವಭಾವ ಪ್ರಕೃತಿ, ಕ್ವಚಿಚ್ಚ ತ್ರಿಗುಣಾತ್ಮಿಕ, ಕ್ವಚಿತ್ ಪ್ರಕೃಷ್ಟ ಕರ್ತೃತ್ವಾತ್ ಭಗವಾನ್ ಪ್ರಕೃತಿರ್ಹರಿ. ಇಲ್ಲಿ ಪ್ರಕೃತಿ ಅಂತನ್ನೋ ಮಾತಿಗೆ ಮೂರು ಅರ್ಥಗಳಿದೆ. ಒಂದು ಪ್ರಕೃಷ್ಟ ಕರ್ತೃತ್ವಾತ್, ಎಲ್ಲವನ್ನೂ ಸರಿಯಾಗಿ ಮಾಡೋದ್ರಿಂದ ಪ್ರಕೃತಿ ಅಂತನ್ನೋ ಮಾತಿಗೆ ಪರಮಾತ್ಮ, ಹರಿ, ಪ್ರಕೃತಿ ಹರಿ ಅಂತ. ಎರಡನೇದು ಪ್ರಕೃತಿ ಸ್ವಭಾವ, ಪ್ರಕೃತಿ ಅಂತ ನೇಚರ್, ಸ್ವಭಾವ. ಯಾರ ನೇಚರ್? ಜೀವಾತ್ಮನ ಸ್ವಭಾವ. ಮೂರನೇದು ಪ್ರಕೃತಿ ತ್ರಿಗುಣಾತ್ಮಿಕ, ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ್ದು ಪ್ರಕೃತಿ. ಹೀಗೆ ಪ್ರಕೃತಿ ಅಂತ ನಾವು ಮಾತಿಗೆ ಮೂರು ಅರ್ಥಗಳಿರೋದ್ರಿಂದ ಇಲ್ಲಿ ಪ್ರಕೃತಿ ಪದವಾಚ್ಯಸ್ಯ ಹರೇಃ ಗುಣೈಃ ಇಚ್ಛಾಜ್ಞಾನ ಪ್ರಯತ್ನಾದಿ ರೂಪ ಗುಣೈಃ ಧರ್ಮೈಃ. ಅಂದರೆ ಪರಮಾತ್ಮ ವಿಷಯವಾಗಿ ಪ್ರಕೃತಿ ಅಂತ ಹೇಳಿದ್ರೆ ಇಲ್ಲಿ ಪರಮಾತ್ಮನಿಗೆ ಇಚ್ಛಾ, ದ್ವೇಷ, ಪ್ರಯತ್ನ ಅಂತ ಮೂಡಿದೆ. ಈ ಇಚ್ಛಾ ಜ್ಞಾನ ಪ್ರಯತ್ನ. ಇಚ್ಛಾ ಅಂದರೆ ದಿ ಡಿಸೈರ್ ಟು ಡೂ, ಇಚ್ಛಾಶಕ್ತಿ. ಎರಡನೇದು ಜ್ಞಾನಶಕ್ತಿ. ಮೂರನೇದು ಕರ್ತೃತ್ವ ಶಕ್ತಿ, ಪ್ರಯತ್ನ ಶಕ್ತಿ. ಎಲ್ಲವೂ ಕೂಡ ವಾಟ್ ಎವರ್ ಹ್ಯಾಪನ್ಸ್ ಇನ್ ದಿ ವರ್ಲ್ಡ್ ಹ್ಯಾಪನ್ಸ್ ಬಿಕಾಸ್ ಆಫ್ ಹೀಸ್ ವಿಲ್, ಹೀಸ್ ವಿಸ್ಡಮ್ ಅಂಡ್ ಹೀಸ್ ಡೂಯಿಂಗ್. ಹೀಗೆ ಇಚ್ಛಾ, ಜ್ಞಾನ, ಪ್ರಯತ್ನಾದಿ ರೂಪೈ ಗುಣೈ ಧರ್ಮೈ ಸ್ವತಂತ್ರೈ
ಈ ಭಗವಂತನ ಇಚ್ಛಾ ಜ್ಞಾನ ಕ್ರಿಯೆಗಳಿಗೆ ಯಾರ ಅಪ್ಪಣೆಯೂ ಇಲ್ಲ, ಅಂದರೆ ಸ್ವತಂತ್ರವಾದಂತಹ. ಮತ್ತು ಪ್ರಕೃತೇ ಉತ್ತಮ ಮಧ್ಯಮಾಧಮ ರೂಪ ಜೀವರಾಶಿ ಸ್ವಭಾವಸ್ಯ ಗುಣೈ ಅನುಗುಣೈ ತತ್ವಜ್ಞಾನ ಮಿಶ್ರಜ್ಞಾನ ಮಿಥ್ಯಾಜ್ಞಾನಾದಿ ಧರ್ಮೈ. ಎರಡನೇದು ಪ್ರಕೃತಿ ಇದ್ರೆ ಜೀವಾತ್ಮನ ಸ್ವಭಾವ ಅಂತ ಹೇಳಬಲ್ಲ. ಜೀವಾತ್ಮನ ಸ್ವಭಾವ ಅಂತ ಯಾರ್ಯಾರು ಏನೇನು ಕೆಲಸ ಮಾಡಿದ್ರೂ ಕೂಡ ಅವನ ಜೀವದ ಸ್ವಭಾವ ಏನು, ಅವನೇನು ಉತ್ತಮನೋ ಮಧ್ಯಮನೋ ಅಧಮನೋ ಅಂತನ್ನೋದ್ರ ಮೇಲೆ ಕೆಲಸಗಳು ಅಂತನ್ನೋದು ಡಿಸೈಡ್ ಆಗುತ್ತೆ. ಈ ಉತ್ತಮ ಅಂತನ್ನೋ ಮಾತಿಗೆ ಏನರ್ಥ, ತತ್ವಜ್ಞಾನ ಸರಿಯಾದ ತಿಳುವಳಿಕೆ ಇರತಕ್ಕಂತಹ ಉತ್ತಮ. ಮಿಶ್ರಜ್ಞಾನ ಅಂದರೆ ಯಥಾರ್ಥವಾದ ಜ್ಞಾನವೂ ಅವನಿಗಿದೆ, ಅಯಥಾರ್ಥವಾದದ್ದೂ ಇದೆ, ಇದು ಮಿಶ್ರಜ್ಞಾನ. ಮೂರನೇದು ಅಧಮ ಅಂತಂದ್ರೆ ಮಿಥ್ಯಾಜ್ಞಾನ. ಈ ತಪ್ಪು ಕಲ್ಪನೆಗಳೇ ಇದ್ದು, ಭ್ರಾಂತಿಗಳೇ ಇದ್ದು, ಈ ಅಹಂಕಾರಾದಿ ಪ್ರಸಂಗಗಳೇ ಇರತಕ್ಕಂಥವನು ಅಧಮ. ಹೀಗೆ ಪ್ರಕೃತೇ ಕ್ರಿಯಮ ಗುಣೈ ಅಂತನ್ನುವಾಗ ಜೀವಾತ್ಮ ಪರವಾದರೆ ಉತ್ತಮ ಅಧಮ ಮಧ್ಯಮ ತತ್ವಜ್ಞಾನಿ ಮಿಶ್ರಜ್ಞಾನಿ ಮತ್ತು ಮಿಥ್ಯಾಜ್ಞಾನಿ ಈ ರೀತಿಯಿಂದ. ಮತ್ತು ಪ್ರಕೃತೇ ಜಡ ಪ್ರಕೃತೇ ಸಂಬಂಧಿ ಗುಣೈ ತತ್ಕಾರ್ಯಭೂತೈ ಸತ್ವರಜಸ್ತಮೋ ಗುಣೈ. ಇನ್ನು ಇವನ ದೇಹಕ್ಕೆ ಇಂದ್ರಿಯಕ್ಕೆ ಮನಸ್ಸಿಗೆ ಕೂಡಿಕೊಂಡು ಬಂದಿರತಕ್ಕಂಥ ಸತ್ವಗುಣ ರಜೋಗುಣ ತಮೋಗುಣ ಈ ಗುಣಗಳಿಂದ ಎಲ್ಲ ಕೆಲಸಗಳು ಆಗದೆ. ಒಂದು ಕೆಲಸ ಹೇಗಾಯಿತು ಅಂತಂದ್ರೆ ಇದಕ್ಕೆ ಇವನೇ ಕಾರಣ ಅಂತಲ್ಲ, ಈ ಪರಮಾತ್ಮನ ಇಚ್ಛಾ, ಅವನ ಜ್ಞಾನ, ಅವನ ಕರ್ತೃತ್ವ ಮತ್ತು ಜೀವಾತ್ಮನ ಸ್ವಭಾವ, ಅವನೇನು ಉತ್ತಮನೋ ಮಧ್ಯಮನೋ ಅಥವಾ ಅಧಮನೋ, ಅಥವಾ ಅವನ ದೇಹ ಇಂದ್ರಿಯಗಳಲ್ಲಿರತಕ್ಕಂಥ ಇದು ಜಡ ಸ್ವಭಾವದ ಪ್ರಕೃತಿಗಳು ಸತ್ವ ರಜಸ್ಸು ತಮಸ್ಸು ಇದು ಈ ಕೆಲಸವನ್ನು ಮಾಡಿಸುತ್ತೆ. ಕ್ರಿಯಮಾಣಾನಿ ಸರ್ವಶಃ, ಯಾವ ಕೆಲಸವೇ ಆಗಲಿ, ಕಾಯಿಕವಾಗಿ ವಾಚಿಕವಾಗಿ ಮಾನಸಿಕವಾಗಿ ಯಾವ ಕೆಲಸವಾದರೂ ಕೂಡ ಮನುಷ್ಯ ಇದಕ್ಕೆ ಕಾರಣ ಅಂತ ಹೇಳೋ ಹಾಗಿಲ್ಲ. ಮನುಷ್ಯನಲ್ಲಿ ಈ ಮೂರು ವಿಧವಾದ ಪ್ರಕೃತಿ ಇದ್ದು, ಪರಮಾತ್ಮ, ಜೀವಾತ್ಮ ಸ್ವಭಾವ ಮತ್ತು ಜಡ ಪ್ರಕೃತಿ, ಈ ಮೂರರ ಒಂದು ಸಂಯೋಗದಿಂದ ಎಲ್ಲ ಕೆಲಸಗಳು ನಡೆಯುತ್ತೆ ಅಂತನ್ನೋದನ್ನ ಇಲ್ಲಿ ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ. ಈ ಅಹಂಕಾರ ಅಂದರೆ ಅನಾತ್ಮವಾದ ದೇಹ ಇಂದ್ರಿಯ ಇವುಗಳನ್ನ ಆತ್ಮ ಅಂತ ತಿಳ್ಕೊಂಡಿರೋನೇ ಅಹಂಕಾರ, ಅಹಂಕಾರಿ ಅಂತ ಹೇಳಿ ಒಂದು ವ್ಯಾಖ್ಯಾನ ಇದೆ. ಅಂದ್ರೆ ಅನಾತ್ಮ ವಸ್ತುವನ್ನ ಆತ್ಮಖ್ಯಾಪನ ಮಾಡಿಕೊಂಡು ಅಹಮಿದಂ ಮಮೇದಂ ಅಂತ ಕಲ್ಪಿಸಿಕೊಳ್ಳತಕ್ಕದ್ದು ಅಹಂಕಾರ. ಇವನು ಯಾರೋ ಜೀವಾತ್ಮ ಮಾಡಿಸಿದ್ರಲ್ಲಿ ಅಥವಾ ಪರಮಾತ್ಮ ಮಾಡಿಸಿದ್ರಲ್ಲಿ, ದೇಹದ ಧರ್ಮಗಳು ಮನಸ್ಸಿನ ಧರ್ಮಗಳು ಮಾಡಿಸಿದ್ರಲ್ಲಿ ನಾನು ಮಾಡಿದೆ ನಾನು ಮಾಡಿಸಿದೆ ಅಂತ ಅಂದುಕೊಳ್ತಾನಲ್ಲ, ಇದು ಅಹಂಕಾರ ವಿಮೂಢಾತ್ಮ. ಅಂದ್ರೆ ಸ್ವಾತಂತ್ರ್ಯ ಭ್ರಮ, ನಾನು ಸ್ವತಂತ್ರನಾಗಿ ಕೆಲಸ ಮಾಡಿದೆ ಅಂತನೋ ಭ್ರಮ ಇವನಿಗಿದೆ. ಕರ್ತ ಅಹಂ ಇತಿ ಮನ್ಯತೆ, ಇದು ನಾನು ಮಾಡಿದ್ದು ಅಂತ ಅಂದುಕೊಳ್ತಾನೆ. ಆನ್ ದಿ ಅದರ್ ಹ್ಯಾಂಡ್ ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾ ಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ತತ್ವವಿದ್ ತು, ಆದರೆ ಯಥಾರ್ಥವಾಗಿ ತಿಳ್ಕೊಂಡವನು ಗುಣ ಕರ್ಮ ವಿಭಾಗಯೋ, ಇದರ ತತ್ವವನ್ನು, ಗುಣಗಳು ಯಾವುದು, ಅದು ಮಾಡತಕ್ಕ ಕೆಲಸಗಳೇನು, ಗುಣ ಕಾರ್ಯ ವಿಭಾಗಯೋ ತತ್ವವಿದ್. ಇವನು ಗುಣಾಹ ಗುಣೇಶು ವರ್ತಂತೆ. ಇಲ್ಲಿ ಗುಣಾಹ ಅಂತ ಮಾತಿಗೆ ಶಬ್ದಾದಯ ಇಂದ್ರಿಯಾದಯ ಇಂದ್ರಿಯಾದ್ಯಾಹ ಸತ್ವಾದಯ ಮತ್ತು ಅಪ್ರಧಾನಾನಿ ಚ ಗುಣಾಹ ಇದು ನಿರುಚ್ಯ. ಇದಕ್ಕೆ ಗುಣ ಅಂತ ನಮಗೆ ನಿರುಕ್ತಿ ಏನು ಹೇಳ್ತಾರೆ, ಗುಣ ಅಂತ ಅನ್ನೋದು ಈ ವಿಷಯಗಳು ಏನಿದೆ ನಮಗೆ ಶಬ್ದ ಇತ್ಯಾದಿ ವಿಷಯಗಳು, ಈ ಇಂದ್ರಿಯ ಗ್ರಾಹ್ಯವಾದ ವಿಷಯಗಳು, ಇದಕ್ಕೆ ಗುಣ ಅಂತ ಹೇಳ್ತಾರೆ. ಎರಡನೇದು
ಇಂದ್ರಿಯಗಳಿಗೆ ಗುಣ ಅಂತ ಅನ್ನೋ ಮಾತಿದೆ. ಇಂದ್ರಿಯಗಳನ್ನೇ ಗುಣ ಅಂತ ಕರೀತಾರೆ. ಮೂರನೇದು ಸತ್ವ, ರಜಸ್ಸು, ತಮಸ್ಸು, ಈ ಮೂರನ್ನ ಗುಣ ಅಂತ ಕರೀತಾರೆ. ನಾಲ್ಕನೇದು ಅಪ್ರಧಾನಾನಿ, ಯಾವುದು ಮುಖ್ಯವಾದದ್ದು ಅಲ್ಲವೋ ಅದನ್ನ ಗುಣ, ಗೌಣ, ಅಪ್ರಧಾನ ಅಂತನ್ನೋ ಅರ್ಥದಲ್ಲಿ ಕರೀತಾರೆ. ಇವಾಗ ಪ್ರಕೃತಿ ಅಂತನೋದು ಮುಖ್ಯ. ಪ್ರಕೃತಿಯ ಗುಣಗಳು ಅಪ್ರಧಾನ, ಪ್ರಕೃತಿಯದೇ ಮಾರ್ಪಾಡು ವಿಕಾರಗಳಾದ್ರಿಂದ ಅದು ಅಪ್ರಧಾನ. ಹೀಗೆ ಗುಣ ಗುಣೇಶು ವರ್ತಂತೆ, ಇಂದ್ರಿಯಗಳು ಎಲ್ಲಿ ತಮಗೆ ವಿಷಯಗಳಿದೆಯೋ ಅಲ್ಲಿ ಹೋಗುತ್ತೆ. ಮತ್ತು ಮನಸ್ಸಿನ ಪರಿಕರ ಹೇಗಿದೆ ಹಾಗೆ ಇಂದ್ರಿಯಗಳಲ್ಲಿ ಹೋಗುತ್ತೆ. ಮತ್ತು ವಿಷಯಗಳು ಯಾವ್ಯಾವ ಭೌತಿಕ ಪದಾರ್ಥಗಳಲ್ಲಿರುತ್ತೋ ಅದರಲ್ಲಿ ಹೋಗುತ್ತೆ. ಹೀಗೆ ಗುಣ ಗುಣೇಶು ವರ್ತಂತೆ. ಲೋಕದಲ್ಲಿ ವ್ಯಕ್ತಿಗೂ ಲೋಕಕ್ಕೂ ಇರೋ ಸಂಬಂಧ ಗುಣ ಗುಣೇಶು ವರ್ತಂತೆ. ಒಂದು ಗುಣ ಇನ್ನೊಂದು ಗುಣದಲ್ಲಿ ತೊಡಗುತ್ತೆ. ಇತಿ ಮತ್ವಾ ನ ಸಜ್ಜತೆ, ಇವನು ಅತಿಯಾದ ಉತ್ಸಾಹವನ್ನು ಯಾತ್ರಲ್ಲೂ ತೋರಿಸೋಲ್ಲ. ಪ್ರಕೃತೇರ್ಗುಣ ಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು ತಾನ ಕೃಷ್ಣವಿಧೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಪ್ರಕೃತೇ ಗುಣ ಸಮ್ಮೂಢಾ, ಯಾರು ಸರಿಯಾದ ತಿಳುವಳಿಕೆ ಇಲ್ಲದೇನೆ ಅಕೃತ್ಸ್ನ, ಕೃತ್ಸ್ನ ಅಂದ್ರೆ ಪರಿಪೂರ್ಣ, ಅಕೃತ್ಸ್ನ ಅಂದ್ರೆ ಪರಿಪೂರ್ಣವಲ್ಲದ್ದು. ಅಕೃತ್ಸ್ನವಿದ ಅಂದ್ರೆ ಸರಿಯಾಗಿ ತಿಳುವಳಿಕೆ ಇಲ್ಲದೆ ಇದ್ದವನು ಪ್ರಕೃತೇ ಗುಣ ಸಮ್ಮೂಢ, ಅವನಿಗೆ ಇದು ಪ್ರಕೃತಿ, ಇದು ಪ್ರಕೃತಿಯ ಗುಣ ಅಂತ ವಿಭಾಗ ಮಾಡೋದಕ್ಕೆ ಬರೋಲ್ಲ. ಅವನು ಸಜ್ಜಂತೆ ಗುಣಕರ್ಮಸು, ಅವನಿಗೆ ಗುಣದಲ್ಲಿ ಕರ್ಮದಲ್ಲಿ ಒಂದು ಅಭಿನಿವೇಶ ಅಂತಿರುತ್ತೆ. ಸಜ್ಜಂತೆ, ಇಲ್ಲಿ ವಯಂ ಕರ್ಮ ಕುರ್ಮಃ ಏತತ್ ಫಲಾಯ, ನಾನು ಈ ಕೆಲಸವನ್ನು ಮಾಡ್ತೀನಿ ಈ ಫಲಕ್ಕಾಗಿ, ಇದು ಸಜ್ಜಂತೆ ಅಂತ ನನ್ನ ಮಾತಿನರ್ಥ. ಗುಣಕರ್ಮಸು ಸಜ್ಜಂತೆ, ಇಲ್ಲಿ ಗುಣದಲ್ಲಿ ಇಂದ್ರಿಯಾದಿಷು, ಕರ್ಮಸು ದ್ರಷ್ಟವ್ಯಾದಿಷು, ಈ ಮೊದಲನೇದಲ್ಲಿ ಅತಿಯಾದ ಸ್ನೇಹ, ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇಲ್ಲಿ ಗುಣದಲ್ಲಿ. ಕರ್ಮಸು ಅಂದರೆ ಸ್ವಾತಂತ್ರ್ಯಾಭಿಮಾನ, ಕರ್ತೃತ್ವಾಭಿಮಾನ, ಇದು ಸಜ್ಜಂತೆ ಗುಣ ಕರ್ಮಸು. ಗುಣೇಶು ಸಜ್ಜಂತೆ ಕರ್ಮಸು ಸಜ್ಜಂತೆ. ಗುಣದಲ್ಲಿ ಸಜ್ಜನ ಅಂತಂದ್ರೆ ಏನು? ಸಜ್ಜನ ಅಂದ್ರೆ ತೊಡಗಿರೋದು ಅಂದ್ರೆ ಏನು? ಅಂದ್ರೆ ಅತಿಯಾದ ಸ್ನೇಹ. ಕರ್ಮದಲ್ಲಿ ತೊಡಗಿರೋದು ಅಂತಂದ್ರೆ ಏನು? ಸ್ವಾತಂತ್ರ್ಯ ಅಥವಾ ಕರ್ತೃತ್ವ ಅಂತನ್ನೋ ಭ್ರಮ. ಹೀಗೆ ಸಜ್ಜಂತೆ ಗುಣಕರ್ಮಸು ತಾನ್ ಅಕೃತ್ಸ್ನವಿದ ಮಂದಾನ್ ಕೃತ್ಸ್ನವಿದ್ ನ ವಿಚಾಲಯೇತ್. ಹೀಗೆ ಇವನು ತೊಡಗಿರೋ ಅಜ್ಞಾನಿಯಾದವನನ್ನ ಎಲ್ಲವನ್ನೂ ಚೆನ್ನಾಗಿ ತಿಳ್ಕೊಂಡಿರೋನು ನ ಚಾಲಯೇತ್, ನೀನು ವಿಹಿತವಾದ ಕರ್ಮಗಳನ್ನು ಮಾಡಬೇಡ ಅಂತ ಹೇಳತಕ್ಕಂಥ. ಯಾಕೆಂದ್ರೆ ಇಲ್ಲಿ ಚಾಲಯೇತ್ ಅಂತನ್ನೋ ಮಾತಿಗೆ ಈ ಕರ್ಮಗಳಿಂದ ಏನು ಪ್ರಯೋಜನ ಇದೆ ಅಂತನ್ನೋದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವನು ಶೀಘ್ರವಾಗಿ ಇದನ್ನು ಪಡ್ಕೊಳ್ಳದೇ ಇದ್ರೂ ಕೂಡ ಕಾಲಕ್ರಮದಲ್ಲಿ ಪಡ್ಕೊಳ್ತಾನೆ. ಇಲ್ಲಿ ಆಚಾರ್ಯರು ಶಂಕರಾಚಾರ್ಯರ ಭಾಷ್ಯದಲ್ಲಿ ವೇದೋಕ್ತವಾದ ಪ್ರವೃತ್ತಿ ನಿವೃತ್ತಿ ಧರ್ಮಗಳು, ಈ ಧರ್ಮದ್ವಯವನ್ನ ಭಗವದ್ಗೀತೆ ಹೇಳ್ತಾ ಇದೆ ಅಂತೇಳಿ ಎರಡೂ ವೇದೋಕ್ತವಾದದ್ದು ಅಂತ ಹೇಳಿದ್ದಾರೆ. ಈ ಪ್ರವೃತ್ತಿ ಧರ್ಮ ಅಂತಂದ್ರೆ ಏನು? ವಿಹಿತವಾದ ಕರ್ಮಗಳನ್ನು ಮಾಡೋದು, ಶಾಸ್ತ್ರೋಕ್ತವಾದ ಕರ್ಮಗಳನ್ನ ಆಚರಣೆ ಮಾಡೋದು. ನಿವೃತ್ತಿ ಕರ್ಮ ಅಂತಂದ್ರೆ ಏನು? ಎಲ್ಲ ಕರ್ಮಗಳನ್ನು ಬಿಟ್ಟು ಜ್ಞಾನವನ್ನ ವೈರಾಗ್ಯವನ್ನ ಪಡ್ಕೊಳ್ತಕ್ಕಂಥ ಪ್ರವೃತ್ತಿ ನಿವೃತ್ತಿ. ಇದು ಧರ್ಮದ್ವಯಂ, ಇದು ಎರಡೂ ಧರ್ಮಗಳು ವೇದೋಕ್ತವಾದದ್ದು. ಈ ನಿವೃತ್ತಿ ಧರ್ಮಕ್ಕೆ ಪ್ರಯೋಜನ ಏನು? ಈ ನಿವೃತ್ತಿ ಧರ್ಮ ಅಂತ ನಮಗೆ ಜ್ಞಾನನಿಷ್ಠ, ಕೇವಲ ಜ್ಞಾನನಿಷ್ಠ. ಆತ್ಮಾವಲೋಕನ ಅಂತ ರಾಮಾನುಜಾಚಾರ್ಯರು ಹೇಳ್ತಾರಲ್ಲ, ಒಂದು ಇಂಟ್ರವರ್ಷನ್ ಅಂತ ತನ್ನ ಆತ್ಮನನ್ನೇ ನೋಡ್ಕೊಳ್ಳೋದ್ರಲ್ಲಿ ತೊಡಗಿರೋನು ನಿವೃತ್ತಿ ಧರ್ಮಿ. ಈ ನಿವೃತ್ತಿ ಧರ್ಮಿಗೆ ನಿಶ್ರೇಯಸ ಅಂತ ಅನ್ನೋದು ಫಲ. ಅದನ್ನು ಆಚಾರ್ಯರೇ ಹೇಳಿದ್ದಾರೆ. ಅಭ್ಯುದಯ ನಿಶ್ರೇಯಸ ಅಂತ ಎರಡು ಫಲಗಳು.
ಇದು ನಿಶ್ರೇಯಸ ಅಂದ್ರೆ ಮೋಕ್ಷ. ಈ ಪ್ರವೃತ್ತಿಯಲ್ಲಿರುವವರಿಗೆ ವಿಹಿತವಾದ ಕರ್ಮಗಳನ್ನು ಮಾಡುವವರಿಗೆ ಅಭ್ಯುದಯ ಅಂತನ್ನೋದು ಪ್ರಯೋಜನ. ಅಭ್ಯುದಯ ಅಂದ್ರೆ ಇದು ಲೌಕಿಕವಾದ ಪ್ರಾಸ್ಪೆರಿಟಿ ಇನ್ ದಿಸ್ ಲೈಫ್. ಯಾವ ಕರ್ಮಗಳನ್ನು ಮಾಡಿ ಏನು ಫಲವನ್ನು ಪಡ್ಕೊಳ್ತಾನೋ ಅದೆಲ್ಲ ಅಭ್ಯುದಯಕ್ಕಾಗತಕ್ಕಂಥದ್ದು. ಇದು ಅಭ್ಯುದಯ. ಆದರೆ ಇಲ್ಲಿ ಪ್ರವೃತ್ತಿ ನಿವೃತ್ತಿ ಎರಡೂ ಧರ್ಮಗಳನ್ನ ವೇದೋಕ್ತ ಅಂತ ಆಚಾರ್ಯರು ಹೇಳಿದ್ದಾರೆ. ಸೊ ನಿವೃತ್ತಿ ಧರ್ಮವನ್ನು ಹಿಡಿದಿರೋನು ಪ್ರವೃತ್ತಿ ಧರ್ಮವನ್ನ ಅಲ್ಲಗಳೆಯುವ ಹಾಗಿಲ್ಲ. ಆಚಾರ್ಯರು ಇದನ್ನು ಏನು ಎಕ್ಸ್ಪ್ಲೈನ್ ಮಾಡ್ತಾರೆ ಮುಂದೆ 18ನೇ ಅಧ್ಯಾಯದಲ್ಲಿ 50ನೇ ಶ್ಲೋಕದ ಅವತರಣಿಕೆಯಲ್ಲಿ, ಈ ಕರ್ಮಯೋಗಿ ಪ್ರವೃತ್ತಿ ಧರ್ಮದಲ್ಲಿ ತೊಡಗಿರೋನು ಕೂಡ ಅಂದ್ರೆ ಏನು ವಿಹಿತವಾದ ಕರ್ಮಗಳನ್ನು ಮಾಡ್ತಾ ಇರೋನು ಕೂಡ ಈಶ್ವರಾಭ್ಯರ್ಚನ ರೂಪೇಣ ಭಗವಂತನ ಪೂಜೆ ಅಂತ ಮಾಡಿದ್ರೆ ಕರ್ಮದಲ್ಲಿ ಆಸಕ್ತಿ ಇಲ್ಲದೆ ಅವನು ಮಾಡಿದ್ದಾದರೆ ಅದರಿಂದ ಅವನಿಗೆ ದುರಿತಕ್ಷಯ ಅಂತ ಒಂದು ಫಲ ಇದೆ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಿ ಇದರಿಂದ ನಾನು ಯಾವ ಫಲವೂ ಬೇಕಾಗಿಲ್ಲ ಅಂತಂದ್ರೆ ಹಿಂದೆ ಸಂಚಿತವಾದಂತಹ ಪಾಪಗಳು ಕಳೆದು ಹೋಗುತ್ತೆ. ಇವಾಗ ಎಷ್ಟು ಜ್ಞಾನಿಯಾದವನಿಗೂ ಕೂಡ ಪಾಪಗಳಿದ್ರೆ ಅವನ ಜ್ಞಾನ ಫಲಕಾರಿಯಾಗೋದು ಸಾಧ್ಯ ಇಲ್ಲ. ಈ ದುರಿತ ಅಂತನ್ನೋದು ಮನುಷ್ಯನನ್ನ ಕಾಡುತ್ತೆ. ಅವನ ದುರಿತಕ್ಷಯ ಅಂತನ್ನೋದು ಮೊದಲಾಗಬೇಕಾಗಿತ್ತು ಅದು ಶಂಕರಾಚಾರ್ಯರು ಹೇಳ್ತಾರೆ. ಎಷ್ಟು ಬಯಕೆ ಇದ್ರು ಎಷ್ಟು ಶಾಸ್ತ್ರಜ್ಞಾನ ಇದ್ರೂ ಕೂಡ ಈ ಪಾಪ ಅಂತನ್ನೋದು ಒಳಗಿದ್ರೆ ಅದು ಹೋಗದೇ ಇದ್ರೆ ಇವನಿಗೆ ಸತ್ವಶುದ್ಧಿ ಅಂತಿಲ್ಲ. ಸತ್ವಶುದ್ಧಿ ಇಲ್ಲದೆ ಜ್ಞಾನಕ್ಕೆ ಒಂದು ಅವಕಾಶ ಅಂತಿಲ್ಲ. ಆದ್ರಿಂದ ಆಚಾರ್ಯರು ಏನು ಹೇಳ್ತಾರೆ, ಹೀಗೆ ಈ ವಿಹಿತವಾದ ಕರ್ಮಗಳನ್ನು ಮಾಡುವುದರಿಂದ ಒಂದು ದುರಿತಕ್ಷಯ ಅಂತ ಆಗುತ್ತೆ. ದುರಿತಕ್ಷಯವಾದರೆ ಸತ್ವಶುದ್ಧಿ ಅಂತನ್ನೋ ಪ್ರಯೋಜನ. ಅವನ ಮನಸ್ಸು ತಿಳಿಯಾಗುತ್ತೆ. ಸಂಸ್ಕಾರಗಳು ವಾಸನೆಗಳು ಅವನನ್ನು ಕಾಡೋಲ್ಲ. ಇದು ಸತ್ವಶುದ್ಧಿ ಆದ ಮೇಲೆ ಆತ್ಮಾನಾತ್ಮ ವಿವೇಕ ಜ್ಞಾನೋತ್ಪತ್ತಿ. ಇದು ಆತ್ಮವಸ್ತು, ಇದು ಅನಾತ್ಮ, ಇದು ಮುಖ್ಯ, ಇದು ಗೌಣ, ಇದು ಪ್ರಧಾನ ಅಪ್ರಧಾನ ಅಂತ ನಾವು ವಿವೇಕ ಜ್ಞಾನ ಬರುವುದು ಸತ್ವಶುದ್ಧಿ ಆದ ಮೇಲೆ. ಸತ್ವಶುದ್ಧಿ ಆಗುವುದು ದುರಿತಕ್ಷಯ ಆದ ಮೇಲೆ, ತಮ್ಮ ಪಾಪಗಳ ಪರಿಹಾರ ಆದ ಮೇಲೆ ಇದಾಗುತ್ತೆ. ಹೀಗೆ ಒಂದು ಆತ್ಮಾನಾತ್ಮ ವಿವೇಕ ಜ್ಞಾನೋತ್ಪತ್ತಿ ಆದ ಮೇಲೆ ಇವನಿಗೆ ಕೇವಲ ಜ್ಞಾನ ನಿಷ್ಠ, ಆತ್ಮವೊಂದರಲ್ಲೇ ಇವನಿಗೆ ಅಭಿನಿವೇಶ, ಕೇವಲ ಜ್ಞಾನ ನಿಷ್ಠ. ಈ ಕೇವಲ ಜ್ಞಾನ ನಿಷ್ಠ ಆದರೆ ನಿಷ್ಠೆ ಅಂದರೆ ಈ ನಿವೃತ್ತಿ ಮಾರ್ಗವನ್ನು ಹಿಡಿದವನಿಗೆ ಕೇವಲ ಜ್ಞಾನ, ಅದರಿಂದ ನೇರವಾಗಿ ಅವನಿಗೆ ನಿಶ್ರೇಯಸ ಅಂತ ಅನ್ನೋ ಪ್ರಯೋಜನ ಇದೆ. ಅಂದ್ರೆ ಸಾಕ್ಷಾತ್ ಪ್ರಯೋಜನ. ಈ ಕರ್ಮದಿಂದಲೂ ಅದನ್ನು ಮುಟ್ಟಬಹುದು. ಪರಂಪರೆಯ ಕ್ರಮೇಣ ಅಂತ ಆಚಾರ್ಯರು ಹೇಳ್ತಾರೆ. ಕ್ರಮವಾಗಿ ವಿಹಿತ ಕರ್ಮಾನುಷ್ಠಾನ, ದುರಿತಕ್ಷಯ, ಸತ್ವಶುದ್ಧಿ, ಆತ್ಮಾನಾತ್ಮ ವಿವೇಕೋತ್ಪತ್ತಿ, ವಿವೇಕ ಜ್ಞಾನೋತ್ಪತ್ತಿ, ಕೇವಲ ಜ್ಞಾನನಿಷ್ಠ, ನಿಶ್ರೇಯಸ. ಆದ್ರಿಂದ ಈ ಕರ್ಮದಲ್ಲಿ ತೊಡಗಿರೋನ್ನೂ ಕೂಡ ಅವನಿಗೆ ಹೋಪ್ ಇದೆ. ಅದು ನವಿಚಾಲಯೇತು, ಇದನ್ನು ಬಿಟ್ಬಿಡು ಅಂತ ಹೇಳ್ತಕ್ಕದ್ದಲ್ಲ. ಜ್ಞಾನ ಅಂತಿದೆ, ಜ್ಞಾನ ಪಡ್ಕೋ, ಈ ಕರ್ಮ ಯಾಕೆ ಮಾಡ್ತೀಯ ಅಂತ ಹೇಳ್ತಕ್ಕದ್ದಲ್ಲ. ಕೃತ್ಸ್ನವಿದ್ ಅಕೃತ್ಸ್ನವಿದ ನ ವಿಚಾಲಯೇತು. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಮಯಿ ಸರ್ವಾಣಿ ಕರ್ಮಾಣಿ ಸಂನ್ಯಸ್ಯ. ಮಯಿ ಅಂದ್ರೆ ಪರಮೇಶ್ವರೇ, ಪರಮಾತ್ಮನಿ, ಪರಮಾತ್ಮನಲ್ಲಿ ಸರ್ವಾಣಿ ಕರ್ಮಾಣಿ ಮಾಡೋ ಎಲ್ಲ ಕೆಲಸಗಳನ್ನು ಮಾಡಿ ಈಶ್ವರಾರ್ಪಣ ಬುದ್ಧಿಯ ಅಂತ ಶಂಕರಾಚಾರ್ಯರು ಈಶ್ವರನಿಗೆ ಅರ್ಪಣೆಯಾಗಲಿ, ಒಳ್ಳೆಯದೋ ಕೆಟ್ಟದ್ದು, ಶುಭಂವಾ ಅಶುಭಂವಾ ಈಶ್ವರ ತೃಪ್ತ್ಯರ್ಥಂ ತೇನ ವಿನಾ ತೃಣಮಪಿ ನ ಚಲತಿ ಇತ್ಯಾಧ್ಯಾರ್ಯ. ಅವನಿಲ್ಲದೆ ನಮ್ಮದು ಯಾವ ಕೆಲಸ ನಡೆಯುತ್ತೆ? ಒಳ್ಳೇದು ಮಾಡಿದ್ರು ಅವನೇ ಕಾರಣ, ಕೆಟ್ಟದ್ದು ಮಾಡಿದ್ರು ಅವನೇ ಇತಿ. ಸರ್ವಾಣಿ ಕರ್ಮಾಣಿ ಸಂನ್ಯಸ್ಯ. ಸರ್ವಾಣಿ ಅಂತ ಅನ್ನೋ ಮಾತಿನಲ್ಲಿ ಬಲ ಏನು? ಶುಭಾನಿ ಅಶುಭಾನಿ. ಒಳ್ಳೆ ಕೆಲಸ ಮಾಡ್ತೀವೋ ಕೆಟ್ಟ ಕೆಲಸ ಮಾಡ್ತೀವೋ. ಸರ್ವಾಣಿ ಮಯಿ ಪರಮೇಶ್ವರೇ ಸಂನ್ಯಸ್ಯ ಅನುಸಂಧಾಯ ಅಂದ್ರೆ ನಿಕ್ಷಿಪ್ಯ. ಸನ್ಯಾಸ ಅಂದ್ರೆ ಬಿಟ್ಟು ಅಂತ ಅರ್ಥ ಅಲ್ಲ,
ಮಾಡೋ ಕರ್ಮವನ್ನು ಈಶ್ವರನಲ್ಲಿ ಅನುಸಂಧಾನ ಮಾಡಿ ಅವನು ಮಾಡಿಸ್ದ ನಾನು ಮಾಡಿದೆ ಅಂತನ್ನೋ ಬುದ್ಧಿಯಿಂದ ಸಹಿ ಪ್ರೇರಕ ಕಾರಕ ಅಹಮೇವ ಕರ್ತ ಇತಿ ಅನುಸಂಧಾಯ, ಅವನ ಪ್ರೇರಣೆ, ಅವನ ಕರ್ತೃತ್ವ, ನಾನು ಹಾಗೆ ಮಾಡಿದೆ. ಇದು ಸನ್ಯಸ್ಯ ಅಧಿ ಆತ್ಮಚೇತಸ. ಅಧಿ ಅಂದರೆ ಕರ್ಮಗಳಿಗಿಂತ ಮೇಲೆ ಇರತಕ್ಕಂಥ, ಕರ್ಮಗಳಿಂದ ದೂರವಾಗಿರತಕ್ಕಂಥ ಆತ್ಮದಲ್ಲೇ ಮನಸ್ಸು ಇಟ್ಟು ನಿರಾಶೀಹಿ ನಿರ್ಮಮಃ ಭೂತ್ವಾ ಯುಧ್ಯಸ್ವ ವಿಗತ ಜ್ವರ. ಇಲ್ಲಿ ಕರ್ಮತ್ಯಾಗ ಅಂತನ್ನೋದು ಈ ದೃಷ್ಟಿ ಅಲ್ಲ. ಕರ್ಮಾಣಿ ಸನ್ಯಸ್ಯ ಅಂದರೆ ಕರ್ಮಗಳನ್ನೆಲ್ಲ ಬಿಟ್ಟು ಅಂತ ಅರ್ಥ ಅಲ್ಲ. ಈ ಸನ್ಯಾಸ ಅಂತನ್ನೋ ಮಾತಿಗೆ ಕೂಡ ತತ್ ಫಲ ವಿಷಯಕ ತ್ಯಾಗ, ಮಮದ ಫಲ ವಿಷಯಕ, ಆ ಕರ್ಮಗಳಿಂದ ಆಗತಕ್ಕಂಥ ಫಲದಲ್ಲೇ ಕಾಮನೆ ಇಟ್ಟುಕೊಂಡು ಕರ್ಮವನ್ನು ಮಾಡತಕ್ಕದ್ದಲ್ಲ. ಇದು ಫಲಕಾಮನ ಬಿಡತಕ್ಕ. ಅದಕ್ಕಾಗಿ ಇಲ್ಲಿ ನಿರಾಶೀಹಿ ಅಂತನೋ ಮಾತನ್ನು ಉಪಯೋಗಿಸಿದ್ದಾರೆ. ನಿರಾಶೀಹಿ ಅಂತನೋ ಮಾತಿಗೆ ಇದರ್ಥ ತತ್ ಫಲ ವಿಷಯಕ ಕರ್ಮತ್ಯಾಗ. ಮಯಿ ಕರ್ಮಾಣಿ ಸಂನ್ಯಸ್ಯ ನಿರಾಶೀಹಿ ನಿರ್ಮಮಃ ಯುಧ್ಯಸ್ವ ವಿಗತ ಜ್ವರ ಅಂತ 3 ಮಾತುಗಳಿದೆಯಲ್ಲ, ಈ 3 ಮಾತುಗಳು ಕೂಡ ಇಲ್ಲಿ ಸನ್ಯಾಸ್ಯ ಕರ್ಮಾಣಿ ಅಂತ ಏನು ಅಂತ ಹೇಳುತ್ತೆ. ತ್ರಿವಿಧವಾದ ಕರ್ಮತ್ಯಾಗ ಅಂತ, ತ್ರಿವಿಧವಾದ ಕರ್ಮ ಸನ್ಯಾಸ. ಮೊದಲನೇದು ತತ್ ಫಲ ವಿಷಯಕವಾದದ್ದು ಹೇಳುವಾಗ ನಿರಾಶೀಹಿ ಅಂತ ಹೇಳಿದ್ದಾರೆ. ಮತ್ತು ಮಮತಾ ವಿಷಯಕ, ಇದು ನಾನು ಮಾಡತಕ್ಕ ಕೆಲಸ, ನನ್ನಿಂದ ಆಗತಕ್ಕದ್ದು, ಇದರ ಕರ್ತೃ ನಾನು, ಇದರ ಭೋಕ್ತೃ ನಾನು, ನನಗಿದರಿಂದ ಪ್ರಯೋಜನವಾಗಬೇಕು, ಇದು ಮಮತಾ ವಿಷಯಕ. ನಾನು ನನ್ನದು ಅಂತನ್ನೋದನ್ನೇ ಮುಂದಿಟ್ಟುಕೊಂಡು ಮಾಡತಕ್ಕಂಥ ಕೆಲಸ. ಇದಕ್ಕೆ ನಿರ್ಮಮಃ, ಈ ಸನ್ಯಾಸ ಹೇಗೆ ಮಾಡಬೇಕು? ನಿರ್ಮಮಃ, ಈ ಮಮತಾ ಬುದ್ಧಿಯನ್ನು ಬಿಟ್ಟು. ಎರಡನೇದು ನಿರಾಶೀಹಿ ನಿರ್ಮಮಃ ಭೂತ್ವಾ ವಿಗತ ಜ್ವರ. ಈ ಜ್ವರ ಅಂದ್ರೆ ತಾಪ, ತಾಪಾತಿಶಯ. ವಿಗತ ಅಂದರೆ ನಿರ್ಗತ. ಈ ತಾಪಾತಿಶಯವನ್ನು ಬಿಟ್ಟು ಅಂದರೆ ದೈಹಿಕವಾದ, ಇಂದ್ರಿಯಕವಾದ, ಮಾನಸಿಕವಾದ ತಾಪವನ್ನು ಬಿಟ್ಟು ಅನ್ನೋ ಮಾತಿಗೆ ಕರ್ತೃತ್ವ ವಿಷಯಕವಾದ ಕರ್ಮ ಸನ್ಯಾಸ. ನಾನು ಮಾಡ್ತಾ ಇದ್ದೀನಿ, ಸ್ವತಂತ್ರನಾಗಿ ನಾನು ಮಾಡ್ತಾ ಇದ್ದೀನಿ, ಬೇರೆ ಇಲ್ಲಿ ಯಾವುದರ ಪ್ರೇರಣೆಯೂ ಪ್ರಚೋದನೆಯೂ ಇಲ್ಲದೇನೆ ನಾನೇ ಮಾಡ್ತಾ ಇದ್ದೀನಿ. ಇದು ಜ್ವರ, ವಿಗತ ಜ್ವರ ಅಂತನ್ನೋ ಮಾತಿಗೆ ಇಲ್ಲಿ ಕರ್ತೃತ್ವ ವಿಷಯಕ ಕರ್ಮತ್ಯಾಗ. ಹೀಗೆ ಕರ್ಮದಲ್ಲಿ ಒಂದು ಫಲ ಅಂತ ಒಂದಿದೆ, ಅಭಿಮಾನ ಅಂತ ಒಂದಿದೆ, ಕರ್ತೃತ್ವ ಅಂತ ಒಂದಿದೆ. ಈ 3 ಬಿಟ್ಟು ಇದು ತ್ರಿವಿಧವಾದ ಕರ್ಮತ್ಯಾಗ ಅಥವಾ ಕರ್ಮ ಸನ್ಯಾಸ. ಇದನ್ನು ಹೇಳೋದಕ್ಕಾಗಿ ನಿರಾಶೀಹಿ ನಿರ್ಮಮಃ ವಿಗತ ಜ್ವರ ಯುದ್ಧಸ್ವ ಅಂದರೆ ಯುದ್ಧ ಮಾಡು, ಅಂದರೆ ಕರ್ಮದಲ್ಲಿ ತೊಡಗು. ಇದು 30ನೇ ಶ್ಲೋಕದಲ್ಲಿ ಈ ಭಗವದ್ಗೀತೆ ಮುಗಿದಾಗಿದೆ. ಭಗವದ್ಗೀತೆ ಅಲ್ಲಿ ಯಚ್ಛ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಅಂಥೇಳಿ ಭಗವದ್ಗೀತೆ ಶುರುವಾಗಿದೆ. ನನಗೆ ಯಾವುದು ನಿಶ್ಚಯವಾದದ್ದೋ, ನಿಶ್ಚಯವಾದ ಶ್ರೇಯಸ್ಸೋ ಅದನ್ನು ಹೇಳು, ಯಾವುದು ಶ್ರೇಯಸ್ಕರವೋ ಏನು ಮಾಡಬೇಕೋ ಅದನ್ನು ಹೇಳು. ಶಿಷ್ಯಸ್ಥೆ ಹಂಸಾಧಿಮಾನ್ ತ್ವಾಂ ಪ್ರಬಂಧ. ಇಲ್ಲಿ 30ನೇ ಶ್ಲೋಕದಲ್ಲಿ ಯುದ್ಧಸ್ವ ವಿಗತ ಜ್ವರ, ಏನು ಮಾಡಬೇಕು ಅಂತ ಅನ್ನೋದನ್ನು ಹೇಳಿದ್ದಾರೆ. ಶ್ರೇಯಸ್ಸು, ಶ್ರೇಯಸ್ಕರವಾದ ಕರ್ಮ ಯಾವುದು? ನೀನು ಯುದ್ಧ ಮಾಡತಕ್ಕಂತೆ ಶ್ರೇಯಸ್ಕರವಾದದ್ದು. ಯುದ್ಧಸ್ವ ವಿಗತ ಜ್ವರ. ಇದು ಭಗವದ್ಗೀತೆ ಸಹಜವಾಗಿ ಮುಗಿದಾಗಿದೆ. ಮುಂದೆ ಬರೋದೆಲ್ಲ ಇದಕ್ಕೆ ಅರ್ಥವಾದಗಳು. ಇಲ್ಲಿ ಏನೇನು ಈ 2ನೇ ಅಧ್ಯಾಯ 3ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಏನು ಬಂದಿದೆಯೋ ಇದರದ್ದೇ ಅನುವಾದ ಮುಂದೆ ಭಗವದ್ಗೀತೆಯಲ್ಲಿ ಎಲ್ಲ ಬರೋದು. ಹೊಸ ವಿಷಯ ಏನಿಲ್ಲ. ಇಲ್ಲಿರೋದು ಈ 30 ಇಲ್ಲಿ 30 ಹಿಂದಿನ ಅಧ್ಯಾಯದಲ್ಲಿ. ಇದು ಒಂದು 70 ಶ್ಲೋಕಗಳಲ್ಲಿ ಇಡೀ ಭಗವದ್ಗೀತೆ ಪೂರ್ತಿಯಾಗಿದೆ. ಈ ಸಹಜವಾಗಿ ಇದು ಪೂರ್ತಿಯಾಗಿದೆ ಅಂತ ನೋಡಿ ಗಮಕ ಏನು ಅಂದರೆ ಮುಂದಿನ 2 ಶ್ಲೋಕಗಳು ಫಲಶ್ಲೋಕಗಳು. ಏವೇದಂ ನಿತ್ಯಮನುತಿಷ್ಠಂತಿ ಮಾನವಾಃ
ಶ್ರದ್ಧಾವಂತೋ ನಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಹೀಗೆ ನಾನು ಹೇಳಿದ್ದನ್ನು ಯಾರು ಮಾಡ್ತಾರೋ ಅಂದ್ರೆ ಫಲಶ್ಲೋಕ ಇದು. ಅಂದ್ರೆ ಭಗವದ್ಗೀತೆಯಲ್ಲಿ ಮುಗಿಯಿತು ಅಂತ ಅನ್ನೋದು ಗಮಕ ಏನು, ಫಲಶ್ಲೋಕಗಳು ತಾವಾಗಿ ಬಂದಿದೆ. ಯೇ ಮೇ ಮತಂ ಇದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ. ಯೇ ಮಾನವಾಃ, ಯಾವ ಮನುಷ್ಯರು ಮೇ ಮತಂ, ಈ ನನ್ನ ಆದೇಶವನ್ನ ಉಪದೇಶವನ್ನ ನಿತ್ಯಂ ಅಂದ್ರೆ ವಿಚ್ಛಿತ್ತಿ ಇಲ್ಲದೆ ಅನುತಿಷ್ಠಂತಿ ಅನುಸರಿಸುತ್ತಾರೋ, ಹೇಗೆ ಶ್ರದ್ಧಾವಂತಹ ಅನಸೂಯಂತಹ ಅಂದ್ರೆ ಶ್ರದ್ಧೆಯನ್ನ ಇಟ್ಟುಕೊಂಡು ಅಸೂಯೆಯನ್ನು ಬಿಟ್ಟು ಅವರು ತೇಪಿ ಕರ್ಮಭಿಃ ಮುಚ್ಯಂತೆ, ಅವರು ಕರ್ಮವನ್ನು ಮಾಡಿದರೂ ಕೂಡ ಕರ್ಮ ಬಂಧದಿಂದ ಬಿಡುಗಡೆಯಾಗ್ತಾರೆ. ಮುಚ್ಯಂತೆ ತೇಪಿ ಕರ್ಮಭಿಃ ಅಂದ್ರೆ ಕರ್ಮಯೋಗವನ್ನು ಮಾಡ್ತಾ ಇರೋರು ಕರ್ಮದಿಂದ ಬಿಡುಗಡೆ ಹೊಂದ್ತಾರೆ ಅಂತಂದ್ರೆ ಅರ್ಥ ಇಲ್ಲ. ಮುಚ್ಯಂತೆ ಅಂತನ್ನೋ ಮಾತಿಗೆ ಬಂಧೈಹಿ ಅಂತ ಅರ್ಥ. ಕರ್ಮ ಅವರಿಗೆ ಬಂಧಕವಾಗಲ್ಲ, ಅವರನ್ನು ಸಂಸಾರದಲ್ಲಿ ತೊಡಗಿಸೋಲ್ಲ. ಆನ್ ದಿ ಅದರ್ ಹ್ಯಾಂಡ್ ಇದು ಅನ್ವಯ. ಇನ್ನೊಂದು ಏತ್ತು ಏತದಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ್ ಅಚೇತತಃ. ಯಾರು ಹೀಗೆ ನಾನು ಹೇಳಿದ್ದನ್ನು ಮಾಡೋಲ್ವೋ, ಅಸೂಯಂತಹ ಅಂದರೆ ಬೇರೆಯವರ ಮೇಲೆ ಕರ್ವಿ ಅವರ ಈರ್ಷ್ಯ ಇತ್ಯಾದಿಗಳನ್ನು ಪಡ್ಕೊಂಡು ಮೇ ಮದಂ ನ ಅನುತಿಷ್ಠಂತಿ ಸರ್ವಜ್ಞಾನ ವಿಮೂಢಾನ್, ಅವರು ಕರ್ಮವನ್ನು ಮಾಡೋಲ್ಲ, ಜ್ಞಾನವನ್ನು ಪಡ್ಕೊಳ್ತೀವಿ ನಾವು ಅಂತಂದ್ರೂ ಕೂಡ ಅವ್ರಿಗೆ ಜ್ಞಾನ ಅಂತ ಅನ್ನೋದು ಬರೋಲ್ಲ. ಸರ್ವಜ್ಞಾನ ವಿಮೂಢಾನ್ ತಾನ್ ವಿದ್ಧಿ ನಷ್ಟಾನ್ ಅಚೇತತಃ. ಅವರಿಗೆ ಪರಮಾರ್ಥದಿಂದ ಹೀಯೇತ, ಅವರಿಗೆ ಪರಮಾರ್ಥ ಅಂತ ಅನ್ನೋದು ದಕ್ಕದಕ್ಕದ್ದಲ್ಲ. ಅಚೇತತಃ ಪ್ರಜ್ಞೆ ಇಲ್ಲದೆ ಇರುವಂತಹವರು ಅಂದ್ರೆ ಅಜ್ಞಾನಿಗಳಾದರು. ಈ ಎಂಬ ಶ್ಲೋಕ ಫಲಶ್ಲೋಕದ ರೂಪವಾಗಿದೆ. ಮುಂದಕ್ಕೆ ಸದರ್ಶಿಂಚೇಷ್ಟರೇ ಸ್ವಸ್ಯ, ಇದು ಇಟ್ಸ್ ಆಲ್ ಟುಗೆದರ್ ಡಿಫರೆಂಟ್ ಟಾಪಿಕ್, ಒಂದು ಪ್ರಕರಣವೇ ಬೇರೆ. ಆದ್ರಿಂದ ಒಂದು ಸಹಜವಾದ ಅಭಿಪ್ರಾಯ, ಇಲ್ಲಿ 70 ಶ್ಲೋಕಗಳದ್ದೇ ಗೀತೆ ಅಂದ್ರೆ ಒರಿಜಿನಲ್. ಇದಕ್ಕೆ 70 ಹೇಗೆ ಗಮಕ ಹೇಳ್ತಾರೆ ಅಂತಂದ್ರೆ, ಇದು ಮೊದಲನೇ ಅಧ್ಯಾಯವಂತೂ ಗೀತೆಗೆ ಸೇರಿದ್ದೇ ಅಲ್ಲ ಅಂತ. ಮೊದಲನೇ ಅಧ್ಯಾಯ ಸುಮ್ಮನೆ ಒಂದು ಕಥಾರೂಪವಾದದ್ದು, ಒಂದು ಪ್ರವೇಶ. ಎರಡನೇ ಅಧ್ಯಾಯದಲ್ಲಿ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾ. ಇದು ಭಗವದ್ಗೀತೆಗೆ ಉಪಕ್ರಮ. ಪ್ರಶ್ನೋತ್ತರ ರೂಪವಾದ ಭಗವದ್ಗೀತೆಗೆ ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾ. ನನಗೆ ಧರ್ಮ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ. ಧರ್ಮ ಅಂದ್ರೆ ಆಚಾರ್ಯರು ಏನು ಹೇಳ್ತಾರೆ, ಈಗ ಪ್ರವೃತ್ತಿ ನಿವೃತ್ತಿ ಅಂತನೋ ವೇದೋಕ್ತವಾದ ಧರ್ಮದ್ವಯ. ಈ ಪ್ರವೃತ್ತಿ ನಿವೃತ್ತಿಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಧರ್ಮ ಸಮ್ಮೂಢಚೇತ ಪೃಚ್ಛಾಮಿ, ನಿನ್ನನ್ನು ಕೇಳ್ತೀನಿ. ಮತ್ತು ಅವನು ಕೇಳೋದಕ್ಕೆ ಕಾರಣವನ್ನು ಹೇಳಿಕೊಂಡು ನಹಿ ಪ್ರವಶ್ಯಾಮಿತವ ಇತ್ಯಾದಿಯಾಗಿ ಅವನ ಮನಸ್ಥಿತಿಯನ್ನು ಹೇಳ್ಕೊಳ್ಳೋದು ಒಂದು ಶ್ಲೋಕ. ಆಮೇಲೆ ಮೂರನೇದು ಇದು 7, 8, 9 ಏವ ಮುಕ್ತ್ವಾ ಋಷಿಕೇಶಂ ಅವನು ಸೇನೆಯೋರು ಭಯೋರ್ ಮಧ್ಯೆ ನಯೋತ್ಸ್ಯ ಇತಿ ಗೋವಿಂದ ಮುಕ್ತ್ವಾ ತೂಷ್ಣೀಂ ಬಭೂವಃ ಅಂತನ್ನೋ ಶ್ಲೋಕ ಇದೆಯಲ್ಲ, 9ನೇದು, 3ನೇದು. ಆಮೇಲೆ 4ನೇದು ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನೆಯೋರು ಭಯೋರ್ ಮಧ್ಯೆ ವಿಷೀದಂತಮಿದಂ ವಚಃ. ಇದು ಉವಾಚ ಅಂತ ಬರ್ತಲ್ಲ, ಭಗವದ್ಗೀತೆ ಶುರುವಾಯಿತು, ಕೃಷ್ಣ ಹೇಳಿದ ಇದ್ದೀಗೆ. ಸೊ ಈ 4 ಶ್ಲೋಕಗಳು ಗೀತಾ ಸಂದರ್ಭ ಸೂಚಿ ಅಂತ ಹೇಳ್ತಾರೆ. ಗೀತೆಯ ಸಂದರ್ಭವನ್ನು ಹೇಳೋದಕ್ಕಾಗಿ ಅರ್ಜುನನ ಮಾತಿನಲ್ಲಿ 2 ಶ್ಲೋಕಗಳು, ಸಂಜಯನ ಮಾತಿನಲ್ಲಿ 2 ಶ್ಲೋಕಗಳು, ಮುಂದೆ ಬರತಕ್ಕಂತಹ ಕೃಷ್ಣನ ಮಾತುಗಳು. ಹೀಗೆ ಇದು ಈ 4 ಶ್ಲೋಕಗಳು 2ನೇ ಅಧ್ಯಾಯದಲ್ಲಿ. ಆಮೇಲೆ 38ನೇ ಶ್ಲೋಕದಿಂದ ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾ ಜಯೌ
ತಥೋ ಯುದ್ಧಾಯ ಯುಜ್ಯಸ್ವ. ಅಲ್ಲಿ ಇವನು ಯಾವುದು ಶ್ರೇಯಸ್ಸು ಅಂತ ಅನ್ನೋದನ್ನು ಮೊದಲಲ್ಲೇ ಹೇಳಿಬಿಡ್ತಾನೆ. ಯುದ್ಧಾಯ ಯುಜ್ಯಸ್ವ, ಇದು ಭಗವದ್ಗೀತೆಯ ಆರಂಭ ಅಂತ ಹೇಳ್ತಾರೆ. ಭಗವದ್ಗೀತೆ ಶುರುವಾಗೋದು ಯುದ್ಧಾಯ ಯುಜ್ಯಸ್ವ, ಯುದ್ಧಕ್ಕೆ ತೊಡಗು. ಅದಕ್ಕೋಸ್ಕರನೇ ಈ 30ನೇ ಶ್ಲೋಕದಲ್ಲಿ ಯುದ್ಧಸ್ವ ವಿಗದ ಜ್ವರ, ಅಲ್ಲಿಗಲ್ಲಿ ಸಂವಾದ. ಯಾವುದನ್ನ ಹೇಳೋದಕ್ಕೆ ಭಗವದ್ಗೀತೆ ಹೊರಟು ಕೃಷ್ಣ ಹೊರಟನು ಅದನ್ನು ಮುಗಿಸ್ದ. ಯುದ್ಧಸ್ವ ವಿಗದ ಜ್ವರ. ಆದ್ರಿಂದ 38ನೇ ಶ್ಲೋಕದಿಂದ ಅಲ್ಲಿಂದ ಮುಂದೆ ಕರ್ಮಣ್ಯೇವಾಧಿಕಾರಸ್ತೆ, 47ನೇ ಶ್ಲೋಕ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅಂದ್ರೆ ಹೀಗೆ ಅರ್ಜುನನ ಮನೋವೃತ್ತಿ ಇದ್ದವರಿಗೆ ನಹಿ ಪ್ರಪಶ್ಯಾಮಿ ಅಂತನ್ನೋನಿಗೆ, ಅಥವಾ ಧರ್ಮ ಸಮ್ಮೂಢಚೇತ ಅಂತನ್ನೋನಿಗೆ ಜ್ಞಾನಾಧಿಕಾರ ಅಂತಿಲ್ಲ, ಅವನಿಗೆ ಕರ್ಮಾಧಿಕಾರವೇ ಇರೋದು. ಆದ್ರಿಂದ ಕರ್ಮಣ್ಯೇವ ಅಧಿಕಾರ ತೇ, ಯಾರಿಗೆ ಕರ್ಮಾಧಿಕಾರ ಇದೆಯೋ ಅಂಥವರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಭಗವದ್ಗೀತೆ ಉಪಕ್ರಮವಾಗಿದೆ, ಜ್ಞಾನಾಧಿಕಾರಿಗಳಿಗಲ್ಲ ಅಂತನ್ನೋದನ್ನ ಇಲ್ಲಿ ಪ್ರವೃತ್ತಿ ಧರ್ಮವನ್ನು ಹೇಳೋದಕ್ಕಾಗಿ ಅಲ್ಲಿಂದ ಮೊದಲು ಮಾಡಿಕೊಂಡು 72ನೇ ಶ್ಲೋಕದವರೆಗೆ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ, ಅಲ್ಲಿ ಒಟ್ಟು ಇದು 30 ಶ್ಲೋಕಗಳು, ಆ ಮೊದಲನೇ 34 ಶ್ಲೋಕಗಳು 2ನೇ ಅಧ್ಯಾಯದಲ್ಲಿ. ಆಮೇಲೆ 3ನೇ ಅಧ್ಯಾಯದಲ್ಲಿ ಈ ಮೊದಲನೇ 30 ಇಲ್ಲಿಯವರೆಗೆ, ಆಮೇಲೆ 2 ಫಲ ಶ್ಲೋಕಗಳು, ಒಟ್ಟು 70 ಶ್ಲೋಕಗಳು. ಈ 70 ಶ್ಲೋಕಗಳು ಅಂತನ್ನೋ ಗಮಕ, ಇವಾಗ 700 ಶ್ಲೋಕಗಳಿದೆ ಇದರಲ್ಲಿ. ಇದಕ್ಕೆ ಗಮಕ ಏನು ಅಂತಂದ್ರೆ, ಇಲ್ಲಿ ಶಂಕರಾಚಾರ್ಯರ ಭಾಷ್ಯದಲ್ಲಿ, ಇದು ಮೊದಲನೇ ಭಾಷ್ಯ, ಶಂಕರಾಚಾರ್ಯರ ಗೀತೆಗೆ ಮೊದಲನೇ ಭಾಷ್ಯ. ಅಲ್ಲಿ ಒಂದು ಏನು ಹೇಳ್ತಾರೆ ಅವರು, ವೇದವ್ಯಾಸ ಸರ್ವಜ್ಞ ಭಗವಾನ್, ಹೀಗೆ ಯಥೋಪದಿಷ್ಟಂ ಭಗವತ, ಹೀಗೆ ಅರ್ಜುನನಿಗೆ ಭಗವಂತ ಏನು ಉಪದೇಶ ಮಾಡಿದನೋ ಅದನ್ನ ವೇದವ್ಯಾಸ ಸರ್ವಜ್ಞೋ ಭಗವಾನ್, ಈ ಭಗವಾನ್ ವೇದವ್ಯಾಸರು ಗೀತಾಖ್ಯೈ ಸಪ್ತದಿಭಿ ಲೋಕಶತೈ ಉಪನಿಬಂಧ ಅಂತ ಈಗ ಕಾಣಿಸಿದ್ದಾರೆ. ಅದಕ್ಕೊಂದು ಪಾಠಾಂತರ, ಸಪ್ತತಿ ಶ್ಲೋಕೈ ಉಪನಿಬಂಧ, 70 ಶ್ಲೋಕಗಳಿಂದ ವೇದವ್ಯಾಸರು ಹೇಳಿದರು. ಇದು ಒಂದು ಗಮನ. ಕಾಶ್ಮೀರಿ ಪಾಠದಲ್ಲಿ 70 ಅಂತಲೇ ಎತ್ಕೊಂಡು ಬರುತ್ತೆ, ಬಾಲಿನಲ್ಲೂ 70 ಅಂತಿದೆ. ಹೀಗೆ 70 ಶ್ಲೋಕಗಳ ಗೀತಾ ಅಂತನ್ನೋದು ಗೀತಾ ಸಪ್ತತಿ ಅಂತೇಳಿ, ಶ್ಲೋಕ ಸಪ್ತತಿ ಗೀತಾ ಅಂತೇಳಿ 70. ಈ 70 ಮೊದಲನೇ 4, ಆಮೇಲೆ 34, 34, 38, ಕಡೆಯಲ್ಲಿ 32, ಈ 32 70 ಶ್ಲೋಕಗಳು. ಈ 70 ಶ್ಲೋಕಗಳೇ ಭಗವದ್ಗೀತೆ ಪ್ರಾಪರ್. ಇನ್ನು ಮುಂದೆ ಬರೋದೆಲ್ಲ ಇಲ್ಲಿ ಹೇಳತಕ್ಕದ್ದನ್ನೇ ವಿಸ್ತಾರ ಮಾಡಿಕೊಂಡು ಅರ್ಥವಾದ ಅಂತ ಏನಂತಾರೆ, ಈ ಅರ್ಥವಾದವನ್ನು ಹೇಳ್ತಾ ಇರೋದು. ಇಲ್ಲಿ ಈ ಭಕ್ತಿ ಯೋಗ ಬರಲಿಲ್ವಲ್ಲ ಇಲ್ಲಿ ಅಂತಂದ್ರೆ, ಇಲ್ಲಿ ಮಯಿ ಸನ್ಯಸ್ಯ ಕರ್ಮ ಸರ್ವಕರ್ಮಾಣಿ, ಇಲ್ಲಿ ಭಕ್ತಿಯನ್ನೇ ಹೇಳಿದ್ರು. ಈಶ್ವರಾರ್ಪಣ ಬುದ್ಧಿಯ ಹೇಳ್ತಾರೆ ಶಂಕರಾಚಾರ್ಯರು. 18ನೇ ಅಧ್ಯಾಯದ 50ನೇ ಶ್ಲೋಕ, ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಅಂತ ಒಂದು ಶ್ಲೋಕ ಬರುತ್ತಲ್ಲ, ಅದು ಭಗವತ್ ಶರಣವನ್ನು ಹೊಂದತಕ್ಕಂಥ. ಅದಕ್ಕೆ ಉಪಕ್ರಮವಾಗಿ ಗೀತಾಶಾಸ್ತ್ರಸ್ಯ ಸಾರಭೂತಃ, ಇದು ಗೀತಾಶಾಸ್ತ್ರದಲ್ಲಿ ಇರೋದೇ ಭಕ್ತಿ. ಗೀತಾಶಾಸ್ತ್ರಸ್ಯ ಸಾರಭೂತಃ ಈ ಶ್ಲೋಕ, ಮನ್ಮನಾಭವ ಮದ್ಭಕ್ತ ಅಂತನ್ನೋದನ್ನ ಆಚಾರ್ಯರು ಇಲ್ಲಿ ಮುಂದೆ ಏನು ಬರುತ್ತೆ ಶ್ಲೋಕ ಅಂದ್ರೆ, ಅಸ್ಯ ಸರ್ವಗೀತಾಶಾಸ್ತ್ರಸ್ಯ ಸಾರಭೂತಃ, ಇಡೀ ಭಗವದ್ಗೀತೆಯ ಸಾರಭೂತವಾದದ್ದು ಕರ್ಮವನ್ನು ಮಾಡು, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡು. 2 ಸಲ ಬರುತ್ತೆ. 11ನೇ ಬರುತ್ತೆ, ಅದೇ ಅಲ್ಲಿ ಶಂಕರಾಚಾರ್ಯರು 18ನೇ ಅಧ್ಯಾಯದಲ್ಲಿ 50ನೇ ಶ್ಲೋಕಕ್ಕೆ ಅವರು ಇಂಟ್ರೊಡಕ್ಷನ್ ಕೊಡ್ತಾ, ಇದು ಅಸ್ಯ ಸರ್ವಗೀತಾಶಾಸ್ತ್ರಸ್ಯ ಸಾರಭೂತ, ಇದು ಸಾರಭೂತವಾದದ್ದು. ಅಂದ್ರೆ ಏನು, ಅವರು ಭಕ್ತಿಯಿಂದಲೇ ಈ ಕರ್ಮ ಅಂತ ಅನ್ನೋದು ಕರ್ಮ ಯೋಗವಾಗತಕ್ಕಂಥದ್ದು.
ಭಕ್ತಿ ಇಲ್ಲದೆ ಇದ್ರೆ ಬರೀ ಕರ್ಮ, ಕಾಮ್ಯ ಕರ್ಮ ಆಯಿತು. ಈ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಈಶ್ವರಾರ್ಪಣ ಬುದ್ಧಿಯ ಅಂತಲೇ ಆಚಾರ್ಯರು ಹೇಳ್ತಾರೆ. ಹೀಗಿಲ್ಲಿ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಂತ ನೋಡಲಿಕ್ಕೆ ಇಡೀ ಭಕ್ತಿ ಯೋಗವನ್ನು ಹೇಳಿ ಆಯಿತು, ಮತ್ತು ಜ್ಞಾನ ಕರ್ಮ ಇದರ ವ್ಯತ್ಯಾಸವನ್ನು ಹೇಳಿ ಆಯಿತು. ಹೀಗೆ ಈ 70 ಶ್ಲೋಕಗಳಲ್ಲಿ ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ ಮೂರನ್ನೂ ಕೂಡಿಸಿ ಹೇಳಿದ್ದಾರೆ. ಉಳಿದದೆಲ್ಲ ಇದರ ಅರ್ಥವಾದ ರೂಪವಾದದ್ದು ಅಂತ ಒಂದು ಅಲ್ಲಿಗೆ ನಿಲ್ಲಿಸೋಣ ಅಂತ ಅಂದ್ಕೊಂಡೆ. ಮುಂದೆ ಸ್ವಲ್ಪ ಇನ್ನೇನೋ ಕೆಲಸ ಇದೆ, ಯಾವುದೋ ಒಂದು ಕನ್ನಡ ಯೂನಿವರ್ಸಿಟಿ ಅದೊಂದು ಅದೊಂದೇ ಮೈಗೂ ಅಷ್ಟು ಚೆನ್ನಾಗಿಲ್ಲ, ಅದಕ್ಕೆ ಒಂದು 2 ತಿಂಗಳು ಬಿಟ್ಟು ಆಮೇಲೆ ಇದನ್ನೇ ಮಾಡ್ತಾರೆ ಬೇರೆ ಅದೋಣ ಅವಾಗ ಈ ಭಗವದ್ಗೀತೆ ಅಂತ ಮುಗಿದಾಗ ಆಯ್ತಲ್ಲ, ಸಹಜವಾಗಿ ಮುಗಿದಾಗ ಆಯ್ತಲ್ಲ. ಅದು ಬಹಳ ಜನ ಒರಿಜಿನಲ್ ಗೀತ ಅಂತ ಹೇಳಿ ಬಹಳ ಜನ ಅಟೆಂಪ್ಟ್ ಮಾಡಿದ್ದಾರೆ. ಎಲ್ಲ ಹೊಸ ವಸ್ತು 46 ಆಂಧ್ರದಲ್ಲಿ ಇಲ್ಲ, ಈ JP ನಗರದಲ್ಲಿ ಯಾರೋ ಒಬ್ರು ವ್ಯಾಸ್ ಅಂತ ಅವರು ನಮ್ಗೆ ಒರಿಜಿನಲ್ ಜರ್ಮನಿ ಅಂತ ಸ್ಕ್ರಿಪ್ಟ್ ಸಿಕ್ಕಿದೆ ಅಂತೇಳಿ ಒಂದು ಪುಸ್ತಕ ಪಬ್ಲಿಷ್ ಮಾಡಿದ್ದಾರೆ. ಅಂದ್ರೆ 700 ಅಲ್ಲದೇನೆ 746 ಶ್ಲೋಕಗಳು. ಅದು ಈ 700ರಲ್ಲಿ 70 ಬಿಟ್ಬೇಕಾದೆಲ್ಲ ಇವು ಆಂಧ್ರದವರು ಮಾಡಿದ್ದಾರೆ. ಹೌದಾ? ಪುಸ್ತಕ ಇದೆ. ನಾನು ನೋಡಿದ್ದೆ. ಬೇಕಾದಷ್ಟು ಪಾಠಾಂತರವು ಅವರು ಅಲ್ಲಲ್ಲೇ ತೋರಿಸಿದ್ದಾರೆ. ನಾವು ಸಾಧಾರಣ 4 ವರ್ಷಕ್ಕಂತ ಈ ಕಾಶ್ಮೀರ ಪಾಠ ಹೌದು ಬೇಕಾದ ಅದಕ್ಕೂ ಸಹಿತ ಇದೆ. ಹೌದು ಇಲ್ಲ, ಕೆಲವೆಲ್ಲ ಪಾಠಾಂತರ ಅದು ಚೆನ್ನಾಗಿದೆ. ಅಲ್ಲಿ ಪಾಠಾಂತರ ಅಂತಿರೋದು ಇಲ್ಲಿ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷತೆ ಅಂತ ನಮ್ಮಲ್ಲಿರುವ ಪಾಠ. ಈ ಅಶೋಚ್ಯಾನ್ ಅನುಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷತೆ ಅಂತ ಅದನ್ನ 2 ಸಂಗತಿಯಿಂದ ನಾವು ಅರ್ಥ ಮಾಡಿ ಹೇಳಬೇಕಾದ್ರೆ ಸ್ವಲ್ಪ ಸರ್ಕಸ್ ಮಾಡಬೇಕು. ಅಲ್ಲಿ ಪ್ರಜ್ಞಾವಾದ ಅಂತಂದ್ರೆ ಏನು, ಅರ್ಜುನ ಪಾಪ ಅವನೇನು ಪ್ರಜ್ಞಾವಾದ ಮಾಡಿದ್ದಾನೆ, ಪ್ರಜ್ಞಾವಾದಾಂಶ್ಚ ಭಾಷತೆ ಅಂತ ಹೇಳಿ ನಿರರ್ಥಕವಾಗಿ ಅರ್ಜುನನನ್ನ. ಅದಕ್ಕೆ ಕಾಶ್ಮೀರದ ಪಾಠ ಏನು, ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಾಜ್ಞವನ್ನಾಭಿಭಾಷಸೆ. ಬುದ್ಧಿವಂತನ ಹಾಗೆ ಮಾತಾಡ್ತಾ ಇಲ್ಲ ನೀನು, ಪ್ರಾಜ್ಞವತ್ ನ ಅಭಿಭಾಷತೆ. ಅದ್ರ ಮೋರ್ ನ್ಯಾಚುರಲ್, ಅಲ್ಲಿ ಹೊಂದ್ಕೊಂಡು ಹೋಗುವಂಥ ಪ್ರಾಜ್ಞವತ್ ನ ಅಭಿಭಾಷತೆ. ಅಲ್ಲಿ ಪ್ರಜ್ಞಾವಾದ ಅಂದ್ರೆ ಏನು ಒಂದು ಜಿಜ್ಞಾಸೆ ಮಾಡಬೇಕಾದಂಥ ಪ್ರಸಂಗ ಇಲ್ಲ. ಹೀಗೆ ಎಷ್ಟೋ ಕಾಶ್ಮೀರ ಪಾಠದಲ್ಲಿ ತುಂಬ ಸ್ವಾರಸ್ಯವಾದ ಪಾಠ.